Shall move on, students. We'll continue with the next one, last under the types of vectors, that is position vectors. Continuation of class 1, this is class 2. I hope you understood what are vectors. Number last class, motion in a plane. Under that, there are two types of physical quantities. One is vectors and the other one scalars. We hope you understood the differences between the two. Illi only magnitude is enough to explain the quantity. Here direction also required. Many situations. Not only in physics, we need to specify directions for its complete explanation. ಅದರಲ್ಲಿ ಫಿಸಿಕಲ್ ಕ್ವಾಂಟಿಟೀಸ್ಗಳಿಗೆ ನಾವು ಡೈರೆಕ್ಷನ್ನ ಯೂಸ್ ಮಾಡಿ ಬರೀವಾಗ ವಾಟ್ ಆಲ್ ದಿ ಮೆಥಡ್ಸ್ ವಿ ಯೂಸ್ ಅಪ್ಲೈ. ಈಗ ಇಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಿ, ಸ್ಕೇಲಾರ್ಸ್ ಮತ್ತು ವೆಕ್ಟರ್ಸ್ನಲ್ಲಿ ಸ್ಕೇಲಾರ್ಸ್ ಆರ್ ದಿ ಕ್ವಾಂಟಿಟೀಸ್ ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಎನಫ್. ಬಟ್ ಫಾರ್ ದೀಸ್ ಕ್ವಾಂಟಿಟೀಸ್ ಡೈರೆಕ್ಷನ್ ಆಲ್ಸೋ ಹ್ಯಾಸ್ ಟು ಬಿ ಸ್ಪೆಸಿಫೈಡ್. ಫಾರ್ ಎಕ್ಸಾಂಪಲ್, ನೀವು ಒಂದು ಬಾಲ್ನ ಕಿಕ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಒಂದು ಫುಟ್ಬಾಲ್ ಕಿಕ್ ಮಾಡಿದಾಗ ನೀವು ಎಷ್ಟು ಫೋರ್ಸ್ನ ಅಪ್ಲೈ ಮಾಡಿದ್ರಿ ವಿತ್ ಯುವರ್ ಲೆಗ್ ಅನ್ನೋದು ಮ್ಯಾಟರ್ಸ್. ಅಷ್ಟೇ ಇಂಪಾರ್ಟೆಂಟ್ ಯಾವುದು, ಯಾವ ಡೈರೆಕ್ಷನ್ನಲ್ಲಿ. ಸುಮ್ಮನೆ ಕಿಕ್ಡ್ ಅಂದಾಗ ಏನು ಎಫೆಕ್ಟ್ ಆಯಿತು, ನೀವು ಮೇಲಿಂದ ಹೀಗೆ, ಇದು ಗ್ರೌಂಡ್ ಸರ್ಫೇಸು, ಮೇಲಿಂದ ಕಿಕ್ ಮಾಡಿದ್ರೆ ಅದು ಬೌನ್ಸ್ ಆಗ್ಬೋದು, ಇಲ್ಲ ಅಲ್ಲೇ ಇರ್ಬೋದು. ನೀವು ಈ ಕಡೆಯಿಂದ ಕಿಕ್ ಮಾಡಿದ್ರೆ ಮೂವ್ಸ್ ದಿಸ್ ವೇ, ಈ ಕಡೆಯಿಂದ ಕಿಕ್ ಮಾಡಿದ್ರೆ ಮೂವ್ಸ್ ಲೆಫ್ಟ್. ಅಂದರೆ direction of application of force equally important in this. So we need to specify direction. If I apply a force of some 40 Newton on this ball towards your right, how do I write it? ಹೇಗೆ ಬರೀತೇನೆ, 40 Newton force acting ಅಂಡರ್ಸ್ಟುಡೋದು ರೈಟ್ ಅಂತ ನಾನು ಹೇಳಿದೆ. ಈ ರೈಟ್ ಅನ್ನೋದು ಡೈರೆಕ್ಷನ್, 40 ಅನ್ನೋದು ಮ್ಯಾಗ್ನಿಟ್ಯೂಡ್, ನ್ಯೂಟನ್ ಅನ್ನೋದು ಯೂನಿಟ್. ಈ ಸ್ಕೇಲಾರ್ ಕ್ವಾಂಟಿಟಿಗೆ ಯೂನಿಟ್ಸು ಇರ್ಬೋದು, ಆಮೇಲೆ ಜೊತೆಗೆ ಏನು ಮ್ಯಾಗ್ನಿಟ್ಯೂಡ್ ಎರಡೂ ಇರುತ್ತೆ. ನಾವು ಎರಡನ್ನೂ ಸೇರಿಸಿ ಒಂದು ಸಿಂಬಲ್ ಬರೆದೆ ಫಾರ್ ಫೋರ್ಸ್ ಎಫ್, ಫಸ್ಟ್ ಲೆಟರ್ ಆಫ್ ದಿ ವರ್ಡ್ ಫೋರ್ಸ್. ನೋಡಿ ಹೀಗೆ ಬರಿತೀವಿ. ದಿಸ್ ಇಂಪ್ಲೈಸ್ ಹ್ಯಾಸ್ ಡೈರೆಕ್ಷನ್ ಒಂದು ಸ್ಪೆಸಿಫೈಡ್ ಡೈರೆಕ್ಷನ್ ಇರುತ್ತೆ. ಇಟ್ಸ್ ವೆರಿ ಎಸೆನ್ಷಿಯಲ್. ಅದನ್ನು ಬರೆದು ತೋರಿಸುವಾಗ ವಿ ಯೂಸ್ ಗ್ರಾಫಿಕಲ್ ಆರ್ ಜೊಮೆಟ್ರಿಕಲ್ ರೆಪ್ರೆಸೆಂಟೇಷನ್ ಲೈಕ್ ದಿಸ್. ಒಂದು ಸರ್ಟನ್ ಲೆಂತ್ನ ನಾವು ಚೂಸ್ ಮಾಡಿ ಫಾರ್ ದಿಸ್ ವ್ಯಾಲ್ಯೂ, ಆ ಲೆಂತ್ನ ಡ್ರಾ ಮಾಡಿ ಆ್ಯರೋ ಹಾಕ್ತೀವಿ. ದಿಸ್ ಆ್ಯರೋ ಡೈರೆಕ್ಷನ್ ಕ್ಲಿಯರ್ಲಿ ಟೆಲ್ಸ್ ಯು ದ ಡೈರೆಕ್ಷನ್ ಅಪ್ಲಿಕೇಶನ್ ಆಫ್ ಫೋರ್ಸ್ ಯಾವ ಕಡೆಗಿದೆ, ರೈಟಿಗಿದೆ. ಈಗ ಸಂಬಡಿ ಅಪ್ಲೈಸ್ ಆಫ್ ಫೋರ್ಸ್, ನೋಡಿ ನಿಮ್ಮ ಫ್ರೆಂಡು ಅವರು ನೋಡಿ ಹೀಗೆ ಫೋರ್ಸ್ ಅಪ್ಲೈ ಮಾಡ್ತಾರೆ ಈ ಕಡೆಗೆ. ಹೀ ಈಸ್ ಕಿಕ್ಕಿಂಗ್ ದಿ ಬಾಲ್, ನೋಡಿ ಈ ಥರ ಹೀಗೆ ಈ ಡೈರೆಕ್ಷನಲ್ಲಿ. ಯು ಆರ್ ಕಿಕ್ಕಿಂಗ್ ಇಟ್ ರೈಟ್. ನೋಡಿ ಹೇಗೆ ಬರೀತೇನೆ, ಇದು ಎಷ್ಟು ಮೀನಿಂಗ್ಫುಲ್ ಆಯಿತು ಈಗ ಬರೀವಾಗ. ನೋಡಿ ನಿಮ್ಮ ಫ್ರೆಂಡು ಹೀಗೆ ಕಿಕ್ ಮಾಡ್ತೀಯಾರೆ, ಹೀ ಈಸ್ ಅಪ್ಲೈಯಿಂಗ್. ಈಗ ಇದು ಎರಡು ಫೋರ್ಸಸ್ಸು, ಒಂದು ಫೋರ್ಸ್ ಅಪ್ಲೈಡ್ ಬೈ ಯು F1, ದಿ ಅದರ್ ಫೋರ್ಸ್ ಅಪ್ಲೈಡ್ ಬೈ ಯುವರ್ ಫ್ರೆಂಡ್ F2. ಸೊ F1 40 Newton ಆ್ಯಂಡ್ ದಿ F2 ವ್ಯಾಲ್ಯೂ ಸೇ ಒಂದು ವ್ಯಾಲ್ಯೂ ಸಮ್ 20 Newton. ಈಗ ನೀವು ಏನು ಹಾರಿಜಾಂಟಲ್ ಅಪ್ಲೈ ಮಾಡಿದ್ದೀರೋ ಅದಕ್ಕೊಂದು ಆ್ಯಂಗಲ್ 30 ಡಿಗ್ರಿ ಅಂತ ಇಟ್ಕೊಂಡಿರಿ. ಆ 30 ಡಿಗ್ರಿ ಯಾವ ಜೊತೆಗೆ, ವಿತ್ ಹಾರಿಜಾಂಟಲ್ HO ಆರ್ Z ಹಾರಿಜಾಂಟಲ್ ಅಂತ ಓದ್ಕೊಳ್ಳಿ. ನೋಡಿ ಇಟ್ಸ್ ಕ್ಲಿಯರ್ಲಿ ಮೀನಿಂಗ್ಫುಲ್. ವೈ? ಬಿಕಾಸ್ ಯು ಹ್ಯಾವ್ ರಿಟನ್ ದಿ ವ್ಯಾಲ್ಯೂ ಆ್ಯಸ್ ವೆಲ್ ಆ್ಯಸ್ ದಿಸ್ ಡೈರೆಕ್ಷನ್, ವ್ಯಾಲ್ಯೂ ಆ್ಯಂಡ್ ಡೈರೆಕ್ಷನ್. ಈ ಹೋಲ್ ಸಿಚುವೇಶನ ನಾವು ಇಲ್ಲಿ ಈ ಬಾಲ್ನ ನಾನು ಒಂದು ಪಾಯಿಂಟಾಗಿ ಬರೆದು ಒಂದು ಫೋರ್ಸ್ನ ರೈಟ್ಗೆ, ನೋಡಿ ಫೋರ್ಸ್ F1, ದಿ ಅದರ್ ಫೋರ್ಸ್ ದಿಸ್ ವೇ, ದಟ್ ಈಸ್ ಫೋರ್ಸ್ F2. ನಾವು ಇಟ್ಸ್ ಮೋರ್ ಮೀನಿಂಗ್ಫುಲ್. ನೋಡಿ ಡೈರೆಕ್ಷನ್ ಯಾವ ಕಡೆಗೆ ಅಲ್ವಾ, ಕರೆಕ್ಟಾ? ಈ ಲೆಂತ್ನ ಡ್ರಾ ಮಾಡುವಾಗ ಇಫ್ ಐ ಯೂಸ್ ಸೇ ಸಮ್ 40 Newton ಫೋರ್ಸ್ ಸಮ್ 10 ಸೆಂಟಿಮೀಟರ್ಸ್, ಸುಮ್ಮನೆ ಒಂದು ಅಂದಾಜು ತೊಗೊಳ್ತೀನಿ ನಾನು, 10 centimeters. ಆವಾಗ ಫಾರ್ ಎವ್ರಿ ಸೆಂಟಿಮೀಟರ್ 40 Newton ಎಷ್ಟಾಯಿತು, 4 Newton ಪರ್ ಸೆಂಟಿಮೀಟರ್. ಫಾರ್ ಎವ್ರಿ ಸೆಂಟಿಮೀಟರ್ 4 Newton ಫೋರ್ಸ್. ಹಾಗಾದರೆ ಅದೇ ಬಾಲ್ ಮೇಲೆ ನೀವು 20 ಅಪ್ಲೈ ಮಾಡಿದಾಗ 50%, 40 10 ಆದರೆ 20 ಎಷ್ಟಾಗಬೇಕು, ಅದರ ಹಾಫ್ 5 centimeters.
ಸೊ 5 centimeter ಈಸ್ ಈಕ್ವಲೆಂಟ್ ಟು 20 Newton. ನೋಡಿ, now the explanation is more meaningful. It's a best way we can explain this situation. When two persons kick a ball, angle ತೋರಿಸಿ. So we represent vectors by using a directed line segment, choosing certain length. ಎಷ್ಟು ಬೇಕಾದರೂ ಎಳೆಯೋಂಗಿಲ್ಲ, ಇದಕ್ಕೊಂದು ಎಂಡ್ ಪಾಯಿಂಟ್ ಅಂತ ಇರುತ್ತೆ, ಇನಿಷಿಯಲ್ ಪಾಯಿಂಟ್. ಯು ಕಾಲ್ ಇಟ್ ಆರಿಜಿನ್, ಟರ್ಮಿನಲ್ ಪಾಯಿಂಟ್, ವಿ ಕಾಲ್ ಇಟ್ ಪಿ, ದಿಸ್ ಕ್ಯೂ, ಹಾಗೆ ಇಲ್ಲ ಓ ಎ, ಏನು ಬೇಕಾದರೂ ಬರೀಬೋದು, ಓ ಎ, ಓ ಬಿ. ಯು ಕಾಲ್ ದಿಸ್ ಫೋರ್ಸ್ F1, ದಿಸ್ F2, ಏನು ಬೇಕಾದ್ರೆ. ನಾವು ಐ ರೈಟ್ F1 ವೆಕ್ಟರ್ ಅಂದರೆ ಒಂದು ಸಿಂಬಲ್ನ ಯೂಸ್ ಮಾಡಿ ಅದರ ಮೇಲೆ ಆರೋ ಬರೆಯೋದ್ರಿಂದ ವಿ ರೆಪ್ರೆಸೆಂಟ್ ಎ ವೆಕ್ಟರ್. ಎಸ್ 20 is 40 Newton ರೈಟ್ ಅಂತ ನಾನು ಹೇಳಿದೆ. ರೈಟ್ ಅಂದರೆ ಇಟ್ಸ್ ಹಾರಿಸಾಂಟಲ್ ಹಿಯರ್. ಸೆಕೆಂಡ್ ಫೋರ್ಸ್ F2 ನೋಡಿ ಹೀಗೆ ಬರುತ್ತೆ, ಈಸ್ 20 Newton at 30 degree WRT ವಿತ್ ರೆಸ್ಪೆಕ್ಟ್ ಟು ಹಾರಿಸಾಂಟಲ್ಗೆ ಅಥವಾ ರೈಟ್ಗೆ ಅಟ್ ಅನ್ ಆ್ಯಂಗಲ್ 30 degree ಆ್ಯಕ್ಟ್ ಆಗ್ತದೆ. ಸೊ ದಿಸ್ ಹೌ ವಿ ರೆಪ್ರೆಸೆಂಟ್ ವೆಕ್ಟರ್ಸ್. ದಿಸ್ ರೆಪ್ರೆಸೆಂಟೇಷನ್ ಈಸ್ ಕಾಲ್ಡ್, ಏನು ಹೇಳಿದ್ವಿ ಲಾಸ್ಟ್ ಕ್ಲಾಸ್, ಎಸ್ ಅನಾಲಿಟಿಕಲ್, ಆ್ಯಂಡ್ ದಿಸ್ ಗ್ರಾಫಿಕಲ್ ಆರ್ ಜೊಮೆಟ್ರಿ ಯು ಲರ್ನ್ ಇನ್ ಹೈಸ್ಕೂಲ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಇದು ಡೈರೆಕ್ಟೆಡ್ ಲೈನ್ ಸೆಗ್ಮೆಂಟ್ನ ನೋಡಿ, ಇದು ಡೈರೆಕ್ಟೆಡ್ ಲೈನ್ ಸೆಗ್ಮೆಂಟು. ಸುಮ್ಮನೆ ಎಕ್ಸ್ಟೆಂಡ್ ಮಾಡಿದ್ರೆ ಅದು ರೇ ಆಗುತ್ತೆ, ರೇ ಕಿರಣಗಳು. ಇಟ್ಸ್ ನಾಟ್ ರೇ ಹಿಯರ್, ಇಟ್ಸ್ ಏನೋ ಹ್ಯಾವಿಂಗ್ ಇನಿಷಿಯಲ್ ಪಾಯಿಂಟ್, ಎಂಡ್ ಪಾಯಿಂಟ್ ವಿತ್ ಅ ಡೈರೆಕ್ಷನ್, ಆ್ಯನ್ ಆ್ಯರೋ ಬರೆದಿದ್ದೀವಿ. ಇದನ್ನೇ ನಾನು ಹೀಗೂ ಬರೀಬೋದು ನೋಡಿ. ಇದನ್ನು ಹೇಗೆ ಬರೀತೀನಿ ಇಲ್ಲಿ ತೋರಿಸ್ತೀನಿ ನೋಡಿ. ವಾಟ್ ಇಸ್ ದಿ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿಸ್ ವೆಕ್ಟರ್ F1, ಓ, ದಿ ಎಂಡ್ ಪಾಯಿಂಟ್ ಎ, ರೈಟ್, ಅದರ ಮೇಲೆ ಆರೋ ಬರೆಯೋದು. ಸೊ ದಿಸ್ ಈಸ್ ಲಿಟಲ್ ಬಿಟ್ ಮೋರ್ ಮೀನಿಂಗ್ಫುಲ್. ವೈ? ದಿಸ್ ನೊಟೇಷನ್ ಟೆಲ್ಸ್ ಯು ವಿಚ್ ಇಸ್ ದಿ ಆರಿಜಿನ್, ಇನಿಷಿಯಲ್ ಪಾಯಿಂಟ್. ಓ ನೋಡಿ, ಈ ಪಾಯಿಂಟ್ ಇದೆಯಲ್ಲ, ದಿಸ್ ಇಸ್ ಆಲ್ಸೋ ಕಾಲ್ಡ್ ಆರಿಜಿನ್. ಇನ್ನು ಹೇಳಿದ್ರೆ ನೆನಪು ಮಾಡ್ಕೊಳ್ಳಿ, ಫ್ಲಾಶ್ ಬ್ಯಾಕ್. ಇನಿಷಿಯಲ್ ಪಾಯಿಂಟ್, ಆರಿಜಿನ್, ಆಲ್ಸೋ ಕಾಲ್ಡ್ ಟೇಲ್ ಆಫ್ ದಿ ವೆಕ್ಟರ್, ಟೇಲ್ ಆಫ್ ದಿ ವೆಕ್ಟರ್, ರೈಟ್, ಟೇಲ್. ಆಮೇಲೆ ಇವುಗಳು ಇದೆಯಲ್ಲ, ಇದು ಏನಿದು, ಎಂಡ್ ಪಾಯಿಂಟ್, ಇನಿಷಿಯಲ್ ಪಾಯಿಂಟ್, ಎಂಡ್ ಪಾಯಿಂಟ್. ಟರ್ಮಿನಸ್ ಹಾವು ಹೇಳ್ತೀವಿ ಕೆಲವು ಬುಕ್ಗಳು, ಟರ್ಮಿನಸ್, ರೈಟ್. ಹೆಡ್, ಟೇಲ್ಗೆ ಹೆಡ್ ಆಫ್ ದಿ ವೆಕ್ಟರ್, ಆರೋ ಹೆಡ್. ಟೇಲ್ ಇಸ್ ಆಫನ್ಲಿ ಯೂಸ್, ಟೇಲ್ ಆಫ್ ದಿ ವೆಕ್ಟರ್ ಇದು ಸ್ಟಾರ್ಟಿಂಗ್ ಪಾಯಿಂಟ್, ಹೆಡ್ ಆಫ್ ದಿ ವೆಕ್ಟರ್ ಇದು. ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ಇಲ್ಲಿ. ವೈ ವಿ ಹ್ಯಾವ್ ಟು ಎಕ್ಸ್ಪ್ಲೈನ್ ಅ ವೆಕ್ಟರ್ ಕ್ವಾಂಟಿಟಿ ಯೂಸಿಂಗ್ ಅ ಡೈರೆಕ್ಷನ್ ಈಸ್ ರಿಕ್ವೈರ್ಡ್. ವೆನ್ ವಿ ಅಸೈನ್ ಡೈರೆಕ್ಷನ್ ತೋರಿಸ್ಲಿಕ್ಕೆ ಆರೋ, ವ್ಯಾಲ್ಯೂ ಎಷ್ಟು ಅಂತ ಕಂಪೇರ್ ಮಾಡಲಿಕ್ಕೆ ಬಿಟ್ವೀನ್ ವೆಕ್ಟರ್ಸ್ ಒಂದು ಸರ್ಟನ್ ಲೆಂತ್ ಚೂಸ್ ಮಾಡ್ತೀವಿ. ಲೆಂತ್ ಅಂದರೆ ಈಗ ಫೋರ್ಸ್ ಲೆಂತ್ ಥರ ಇರೋದಿಲ್ಲ, ಫೋರ್ಸ್ ಇಸ್ ಡಿಫ್ರೆಂಟ್, ಅಪೋಸಿಷನ್. ಅದನ್ನು ನಾನು ಸರ್ಟನ್ ಲೆಂತ್ ಯೂಸ್ ಮಾಡಿ ಬರುತ್ತೆ ತೋರಿಸ್. ಇಸ್ ವೇ ವಿ ರೆಪ್ರೆಸೆಂಟ್ ಯಾವ ಕಡೆ ಇದೆ. ಇಸ್ ಅ ಪಿಕ್ಟೋರಿಯಲ್ ಎಕ್ಸ್ಪ್ಲನೇಷನ್ ಆಫ್ ವಾಟ್ಸ್ ಹ್ಯಾಪನಿಂಗ್ ಹಿಯರ್. ದಿ ಬಾಲ್ ಬೀಯಿಂಗ್ kicked by two persons, one 40 Newton along the horizontal, the other with an angle 30 with the horizontal down little bit, 20 Newton. ನೋಡಿ, ನಾನು 20ಗೆ 5 centimeters, 40ಗೆ 10. ಸರ್ 5ನೇ ತೊಗೋಬೇಕಾ? ಇಲ್ಲ. ಈಗ ನೀವು 20ಗೆ 2 ತೊಗೊಳ್ಳಿ, ಆವಾಗ ಡಬಲ್ಲು 40ಗೆ 4 ತೊಗೊಳ್ತೀರಾ. ಆವಾಗ 10 Newtonಗೆ 1 centimeter ಆಯಿತು, 1 Newtonಗೆ 0.1 centimeter ಆಯಿತು. ಹೀಗೆ ನೀವು ಲೆಂತ್ನ ಅಪ್ರೋಪ್ರಿಯೇಟ್ಲಿ ಚೂಸ್ ಮಾಡ್ತೀರಿ. ಅಲ್ಲಿಗೆ ಲೆಂತ್ ಆಫ್ ದಿ ಆ್ಯರೋ ಪ್ರಪೋರ್ಷನಲ್ ಟು ಇಟ್ಸ್ ಮ್ಯಾಗ್ನಿಟ್ಯೂಡ್. ಇದಿಷ್ಟು ಕ್ವಿಕ್. ಆ್ಯಂಡ್ ಆಲ್ಸೋ ವಿ ಲರ್ನ್ ಅಬೌಟ್ ದಿ ವೇ ವಿ ಡೀಲ್ ವಿತ್ ವೆಕ್ಟರ್ಸ್ ಟೈಪ್ಸ್. ವಿ ಲರ್ನ್ ಅಬೌಟ್ ಸೆವರಲ್ ಟೈಪ್ಸ್, ರೈಟ್? ಪ್ಯಾರಲಲ್ ವೆಕ್ಟರ್ಸ್, ಲೈಕ್ ಪ್ಯಾರಲಲ್, ಆ್ಯಂಟಿ ಪ್ಯಾರಲಲ್. ಜಸ್ಟ್ ಫ್ಲ್ಯಾಶ್ ಬ್ಯಾಕ್ನ ಹೇಳ್ತಿರೋದು, ಇವೆಲ್ಲ ಮೈಂಡ್ ಇಟ್ಕೊಂಡಿರಬೇಕು. ಅಂದರೆ ಐ ಆಮ್ ಮೂವಿಂಗ್ ಫಾರ್ವರ್ಡ್ ವಿತ್ ದಿಸ್ ಐಡಿಯಾ ಇನ್ ದಿಸ್ ಕ್ಲಾಸ್ ಮೀನ್ಸ್ ಯು ಹ್ಯಾವ್ ಲರ್ನ್ಡ್ ಅಬೌಟ್ ದಿ ಫಿಸಿಕಲ್ ಕ್ವಾಂಟಿಟೀಸ್, ದಿ ಟೈಪ್ಸ್, ವೆಕ್ಟರ್, ಸ್ಕೇಲಾರ್ಸ್, ವಾಟ್ ಆರ್ ವೆಕ್ಟರ್ಸ್, and how do you represent a vector analytically, graphically or geometrically ಎಲ್ಲ ಗೊತ್ತಾಗಿದೆ. ಆಮೇಲೆ ಟೈಪ್ಸ್ನಲ್ಲಿ ಪ್ಯಾರಲಲ್, ಲೈಕ್ ಪ್ಯಾರಲಲ್, ಅನ್ಲೈಕ್ ಪ್ಯಾರಲಲ್, ರೈಟ್? ಆಮೇಲೆ ಈಕ್ವಲ್ ವೆಕ್ಟರ್ಸ್, ನೆಗೆಟಿವ್ ಆಫ್ ಅ ವೆಕ್ಟರ್, ಈ ಕೋ ಇನಿಷಿಯಲ್, ಕೋಪ್ಲೇನಾರ್, ರೈಟ್? ಕೋಪ್ಲೇನಾರ್
co-initial, coplanar, very simple and important also. And then unit vector, another important one. Then you learnt about ಯಾವುದು negative vector, that's also explained, along with ಯಾವುದು equal vectors, zero vector, zero. Now the last one, position vector. Position, very simple and important. It quite oftenly appears in our discussion. ನೋಡಿ, ನೀವು motion along a straight line ನಲ್ಲಿ a car moving on a straight road, alve, and for our discussion most of the cases treat car as a point. car ಒಂದು ಪಾಯಿಂಟ್ ಟ್ರೀಟ್ ಮಾಡ್ತೀವಿ, ಕಾರ್ನೇ ಡಯಾಗ್ರಾಮ್ ಬರೆದು ಹೇಳಕ್ಕೆ ಹೋಗೋದಿಲ್ಲ. ಒಂದು ಬಟರ್ಫ್ಲೈ ಫ್ಲೈಯಿಂಗ್, ಆ ಇನ್ಸೆಕ್ಟ್ ಫ್ಲೈಯಿಂಗ್, ಹೌಸ್ ಫ್ಲೈ, ಹನಿ ಬಿ, ಒಂದು ಬರ್ಡ್ ಈ ಥರ ಫ್ಲೈ ಆಗುವಾಗ ನೋಡಿ ಈ ರೀಜನಲ್ಲಿ ಫ್ಲೈ ಆಗ್ತಿದೆ. ಐ ರೆಪ್ರೆಸೆಂಟ್ ದಾಟ್ ಬರ್ಡ್ ಆರ್ ಬಟರ್ಫ್ಲೈ ಆರ್ ಹನಿ ಬಿ ಅ ಪಾಯಿಂಟ್ ಬೈ ಅ ಪಾಯಿಂಟ್ ಇಲ್ಲಿದೆ. ಯು ಆರ್ ಸ್ಟ್ಯಾಂಡಿಂಗ್ ಹಿಯರ್. ಈಗ ನೀವು ಒಂದು ಫ್ರೇಮ್ನ ಸೆಟಪ್ ಮಾಡ್ಕೊಳ್ತೀರ, ಮ್ಯಾಥಮ್ಯಾಟಿಕಲಿ ಫ್ರೇಮ್, ರೀಜನ್. ನೋಡಿ ನಾನು ನೋಡ್ತಾ ಇದ್ದೀನಿ ಬಾಡಿ ಇಸ್ ಫ್ಲೈಯಿಂಗ್, ಆವಾಗ ಒಂದು ರೀಜನ್ ಸೆಟ್ ಮಾಡ್ಕೊಳ್ತೇನೆ. ಏನು ರೀಸನ್? ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್. ನಿಂತಿರೋ ಪ್ಲೇಸ್ನ ಐ ಮಸ್ಟ್ ಕಾಲ್ ಮೈ ಆರಿಜಿನ್, ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿ ಡೈರೆಕ್ಷನ್ಸ್ ರೆಫರ್ ಮಾಡಬೇಕಲ್ಲ. ಐ ಕಾಲ್ ದಿ ಹಾರಿಜಾಂಟಲ್ ರೈಟ್, ನನ್ನ ರೈಟಿಗೆ ಹಾರಿಜಾಂಟಲ್, ನಿಮಗೆ ವೆನ್ ಯು ಆರ್ ವಾಚಿಂಗ್ ದಿ ವಿಡಿಯೋ ರೈಟ್, ಪಾಸಿಟಿವ್ ಎಕ್ಸ್ ಆಕ್ಸಿಸ್. ನೆಕ್ಸ್ಟ್ ಇಲ್ಲಿಂದ ಅಪ್ವರ್ಡ್ಸ್, ಪಾಸಿಟಿವ್ ವೈ ಆಕ್ಸಿಸ್, ಪಾಸಿಟಿವ್ ಎಕ್ಸ್ ಆಕ್ಸಿಸ್. Then the downward direction becomes negative y, and the leftward direction horizontally minus y. You called it first quadrant, second quadrant, third quadrant, fourth quadrant. You are all familiar with these things. ಇಲ್ಲಿ ನೀವು ಇಲ್ಲಿ ನಿಂತ್ಕೊಂಡಿದ್ದೀರಾ, ವೇರ್ ಈಸ್ ದಟ್ ಬರ್ಡ್ ಆರ್ ಬಟರ್ಫ್ಲೈ ಆರ್ ಹನಿ ಬಿ? ನೌ ಅಟ್ ದಿಸ್ ಇನ್ಸ್ಟೆಂಟ್, ಈಗ ಎಲ್ಲಿದೆ ಹೇಳುವಾಗ ನೀವು ಇಲ್ಲಿಂದ ಲೈನ್ನ, ಸ್ಟ್ರೇಟ್ ಲೈನ್ನ ಡ್ರಾ ಮಾಡಿ ಹೇಳಿ ಅಲ್ವಾ, ಕರೆಕ್ಟಾ? ಸ್ಟ್ರೇಟ್ ಲೈನ್ ಡ್ರಾ ಮಾಡೋದು ಕ್ವೈಟ್ ನ್ಯಾಚುರಲ್ ಅಂಡ್ ಕಾಮನ್ ಥಿಂಗ್ ದಟ್ ಪರ್ಸನ್, ಈವನ್ he doesn't know anything about the mathematical construction in science. Does it? ಹೇಗೆ? ಬೈ ಡ್ರಾಯಿಂಗ್ ಅ ಸ್ಟ್ರೇಟ್ ಲೈನ್. ಸ್ಟ್ರೇಟ್ ಲೈನೇ ಬರೆಯೋದು. ಬರೀರಿ ಸ್ಟ್ರೇಟ್ ಲೈನ್ ಬರೀತಾರೆ, ಹಿಂಗೆಲ್ಲ ಬರೀತೀರಾ ನೀವು, ಹಿಂಗೆಲ್ಲ ಬರೀಬೋದು, ಬಟ್ ನೀವು ಸ್ಟ್ರೇಟ್ ಲೈನ್ ಬರೀತೀರ. ಬರ್ಡ್ ಇಸ್ ಹಿಯರ್, ಯು ಆರ್ ಹಿಯರ್. ಬರ್ಡ್ ಇಸ್ ಹಿಯರ್, ಯು ಆರ್ ಹಿಯರ್. ಅ ಸ್ಟ್ರೇಟ್ ಲೈನ್. ಸೊ ನೋಡಿ, ನೀವು ಶೋಯಿಂಗ್ ದಿ ಪೊಸಿಷನ್ ಆಫ್ ದಿ ಬರ್ಡ್ ನೌ ಫ್ರಮ್ ದಿ ಆರಿಜಿನ್. When bird flies from here to here, then your directed line segment gets extended a bit and also changes its direction. This is new position vector. Idane position vector. What's position vector? Name only indicates, represents position of a particle. Illi particle is bird, butterfly, particle from ಇಲ್ಲಿಂದ ಆ್ಯಂಡ್ ಆರ್ಬಿಟ್ರರಿ ಆರಿಜಿನ್. ಆರ್ಬಿಟ್ರರಿ ಅಂದರೆ ನೀವು ಇದನ್ನೇ ತೊಗೋಬೇಕು ಅಂತ ಏನು ಮ್ಯಾಂಡೇಟ್ ಇರಲ್ಲ. ನೀವು ಇಲ್ಲಿಗೆ ಬಂದರೆ ಆವಾಗ ಅಲ್ಲಿಂದ ಎಲ್ಲಿ ಎಷ್ಟು ದೂರ ಇದೆ ಹಾಗೆ. ರೆಪ್ರೆಸೆಂಟ್ಸ್ ಪೊಸಿಷನ್ ಆಫ್ ಅ ಪಾರ್ಟಿಕಲ್ ಫ್ರಮ್ ಆರ್ಬಿಟ್ರರಿ ಆರಿಜಿನ್. ಆರಿಜಿನ್ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್, ಮೂಲ ಕನ್ನಡದಲ್ಲಿ ಹೇಳ್ತಿರಲ್ಲ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಇಲ್ಲಿ ಅಲ್ಲಿಂದ ನೀವು ಎಷ್ಟು ದೂರ ಇದೆ, ಇದು ಪೊಸಿಷನ್ P1, ದಿಸ್ ಪೊಸಿಷನ್ P2, ಇಲ್ಲಿರೋದು ಇಲ್ಲಿಗೆ ಹೋಯಿತು. ಪೊಸಿಷನ್ P1 ಇಂದ ಎಷ್ಟು ದೂರ ಇದೆ, ಅದು ಸಮ್ ಡಿಸ್ಟೆನ್ಸ್ R1 ಅಂತ ಬರೆದಿರೋಣ. R1, ದಿಸ್ ಮೇ ಬಿ R2, ಹೀಗೆ. R1 ಪೊಸಿಷನ್ ವೆಕ್ಟರ್ ಆಫ್ ಪಾರ್ಟಿಕಲ್ P1 ಅಟ್ ಟೈಮ್. ಇಲ್ಲ ಒಂದೇ ಪಾರ್ಟಿಕಲ್ ಆದರೆ ಪಾರ್ಟಿಕಲ್ P ಅಟ್ ಟೈಮ್ T1, ಅಟ್ ಟೈಮ್ T2, ಹೀಗೆ ಎಕ್ಸ್ಪ್ಲನೇಷನ್ ಕಂಟಿನ್ಯೂಸ್. ಇನ್ನು ಡಿಸ್ಕಷನ್ ನೋಡಿ, ಇಲ್ಲಿಂದ ನಾವು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡೋದು ಕನ್ಸ್ಟ್ರಕ್ಷನ್ ಮಾಡುವಾಗ ಹಾರಿಸಾಂಟಲಿ ಇಷ್ಟು ದೂರ ಇದೆ, ವರ್ಟಿಕಲಿ ಇಷ್ಟು ಎತ್ತರ. ಮಾಮೂಲಿ ನಿಮ್ಮ ರೆಗ್ಯುಲರ್ ಯೂಸೇಜಲ್ಲಿ ಹೇಳೋದಾದರೆ ಹೈಟ್, ಫಾರ್ವರ್ಡ್ ಡಿಸ್ಪ್ಲೇಸ್ಮೆಂಟ್, ಮೇ ಕಾಲ್ ಇಟ್ ಎಕ್ಸ್ ಆ್ಯಂಡ್ ದಿಸ್ ವೈ ಆ್ಯಕ್ಸಿಸ್ನಲ್ಲಿ ಎಷ್ಟು ದೂರ ಇದೆ, ಅದು ವೈ ಆ್ಯಕ್ಸಿಸ್ ಡೈರೆಕ್ಷನ್ನಲ್ಲಿ ಎಷ್ಟು ದೂರ ಇದೆ ವೈ, ಎಕ್ಸ್ ಆ್ಯಕ್ಸಿಸ್ ಡೈರೆಕ್ಷನಲ್ಲಿ ಎಷ್ಟು ದೂರ ಇದೆ ಎಕ್ಸು. ದಿಸ್ ಈಸ್ ಸಮ್ ಆ್ಯಂಗಲ್ ಥೀಟಾ. ನೌ ದಿ ಎಕ್ಸ್ಪ್ಲನೇಷನ್ ಇಸ್ ಕ್ವೈಟ್ ಕಂಪ್ಲೀಟ್ ಆಫ್ ದಿ ಪಾರ್ಟಿಕಲ್ P ಪೊಸಿಷನ್ ಎಲ್ಲಿದೆ. ನಾವೀಗ ಇದನ್ನು ನೋಡಿ, ಈ ಡೈರೆಕ್ಷನ್, ಇದು ಎಕ್ಸ್ ಆ್ಯಕ್ಸಿಸ್ ಹಿಂಗೆ ಬರಿತೀನಿ. ಎಕ್ಸ್ ಆ್ಯಕ್ಸಿಸ್ನಲ್ಲಿ ಎಕ್ಸ್ ಡಿಸ್ಟೆನ್ಸು, ವೈ ಆ್ಯಕ್ಸಿಸ್ನಲ್ಲಿ ವೈ ಡಿಸ್ಟೆನ್ಸು. ಈ ಎಕ್ಸ್ ಮತ್ತು ವೈ ನಿಮಗೆ ಗೊತ್ತಿದ್ದರೆ ಯು ಕ್ಯಾನ್ ರೈಟ್ ದಿ ವ್ಯಾಲ್ಯೂ ಆಫ್ ಆರ್ ಬೈ Pythagoras Theorem. ವಾಟ್ ಡಸ್ ಇಟ್ ಸೇ? Pythagoras Theorem says the value of R1 is square root of sum of the squares of adjacent and opposite plus y square. ಅಲ್ವಾ, ಕರೆಕ್ಟಾ?
ಈ ಥರ ನಾವು ಕಂಡುಹಿಡಿಯಬಹುದು. ಹಾಗಾದರೆ ಬರೆಯೋ ರೀತಿ ಹೇಗೆ? ರಿಟರ್ನ್ ಇದು ವ್ಯಾಲ್ಯೂ ರಿಟರ್ನ್ ಆ್ಯಸ್ ನೋಡಿ ಬರಿತೀವಿ. ಪೊಸಿಷನ್ ವೆಕ್ಟರ್ R1 ಈಸ್ ವ್ಯಾಲ್ಯೂ ಆಫ್ ಎಕ್ಸು ಅಲಾಂಗ್ ಯಾವ ಆ್ಯಕ್ಸಿಸು? ಎಕ್ಸ್ ಆ್ಯಕ್ಸಿಸ್ ಹೇಳಕ್ಕೆ ನಾವು ಹಿಂಗೆ ಬರಿತೀವಿ. ಆ್ಯಂಡ್ ವ್ಯಾಲ್ಯೂ ಆಫ್ ವೈ ಅಲಾಂಗ್ ವೈ ಆ್ಯಕ್ಸಿಸ್. ಇಲ್ಲಿ ಐ ಕ್ಯಾಪ್ ಅಂದರೆ ಯೂನಿಟ್ ವೆಕ್ಟರ್. ಐ ರೋಟ್ ರೈಟ್. ಯೂನಿಟ್ ವೆಕ್ಟರ್ ನೋಡಿ ಹೆಂಗೆ ಯೂಸ್ ಆಗ್ತಿದೆ. ಯೂನಿಟ್ ವೆಕ್ಟರ್ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ಜೆ ಕ್ಯಾಪ್ ಅಂತ ಓದಬೇಕಿದು. ಯೂನಿಟ್ ವೆಕ್ಟರ್ಸ್ ಹೇಳಿದೆ ನಾನು ಮುಂದೆ ಹಿಂದಿನ ಟಾಪಿಕ್ನಲ್ಲಿ. ಜೆ ಕ್ಯಾಪ್ ಯೂನಿಟ್ ವೆಕ್ಟರ್ ಅಲಾಂಗ್ ವೈ ಆ್ಯಕ್ಸಿಸ್ ನೋಡಿ ಹಿಂಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಎಕ್ಸ್ ಐ ವೈ ಜೆ. ಇಲ್ಲಿ ಐ ಅಂದರೆ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ಅಂತ ಹೇಳೋದು. ಜೆ ಅಂದರೆ ಅಲಾಂಗ್ ವೈ ಅಲಾಂಗ್ ಎಕ್ಸ್ ಆ್ಯಕ್ಸ್ ನೋಡಿ ಎಷ್ಟು ಉದ್ದ ಇದೆ. ಅಲಾಂಗ್ ALONG 5 ಲೆಟರ್ಸ್, ಆಮೇಲೆ ಎಕ್ಸು, ಆಮೇಲೆ ಹೈಫನ್ನು, ಆಮೇಲೆ ಎಕ್ಸ್, ಆಮೇಲೆ ಇಷ್ಟೊಂದು ಬರೀಬೇಕಲ್ವ. ಅದು ಬದಲಾಗಿ ಜಸ್ಟ್ ಐ ಕ್ಯಾಪ್ ಏನು ಅರ್ಥ ಮಾಡ್ಕೋಬೇಕು ನೀವು? ಎಕ್ಸ್ ಆ್ಯಕ್ಸಿಸ್ ಅಂದರೆ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್. ಜೆ ಕ್ಯಾಪ್ ಅಂದರೆ ಅಲಾಂಗ್ ವೈ ಆ್ಯಕ್ಸಿಸ್. ಹೀಗೆ ನೆಗೆಟಿವ್ ಎಕ್ಸ್ ಆ್ಯಕ್ಸಿಲ್ ಇದ್ದರೆ ಮೈನಸ್ ಐ ಬರೀಬೇಕು. ನೆಗೆಟಿವ್ ವೈ ಆ್ಯಕ್ಸಿಸ್ ಇದ್ದರೆ ಮೈನಸ್ ಜೆ ಬರೀಬೇಕು. ಮೈನಸ್ ಜೆ. ಹೀಗೆ ನೀವು R1 XI YJ ಅಂತ ಬರೆದು ತೋರಿಸಿದ್ರೆ ಈ ಥರ ಎಲ್ಲ ಕ್ಯಾಲ್ಕುಲೇಷನ್ಸ್ ಮುಂದೆ ಮಾಡ್ತೀವಿ. ಯು ವಿಲ್ ಲರ್ನ್ ಇನ್ ಡೀಟೈಲ್. ಹೀಗೆಲ್ಲ ಮಾಡ್ತೀವಿ. ಮಾಡಲಿಕ್ಕೆ ಬೇಸ್ ನೋಡಿ ಇದು ಏನದು? ಪೊಸಿಷನ್ ವೆಕ್ಟರ್. ವಾಟ್ಸ್ ಪೊಸಿಷನ್ ವೆಕ್ಟರ್? ಪೊಸಿಷನ್ ವೆಕ್ಟರ್ ಈ maybe you can call it a directed line segment. It is a vector ಹಂಗಂದ್ರೆ directed line segment represents position of particle from an origin. ಒಂದು ಪೊಸಿಷನ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಯೂಸ್ ಮಾಡೋ ಡೈರೆಕ್ಟ್ ಲೈನ್ ಸೆಗ್ಮೆಂಟ್ಗೆ ಪೊಸಿಷನ್ ವೆಕ್ಟರ್. ಆ ವರ್ಡ್ನಲ್ಲೇ ಮೀನಿಂಗ್ ಇದೆ. ಪೊಸಿಷನ್ ವೆಕ್ಟರ್ ಡೈರೆಕ್ಟೆಡ್ ಲೈನ್ ಸೆಗ್ಮೆಂಟ್. ವೆಕ್ಟರ್ ಅಂದರೆ ಏನು? ಡೈರೆಕ್ಟ್ ಲೈನ್ ಸೆಗ್ಮೆಂಟ್. ಏನಕ್ಕೆ ಬೇಕು? ಟು ರೆಪ್ರೆಸೆಂಟ್ ಪೊಸಿಷನ್ ಆಫ್ ಪಾರ್ಟಿಕಲ್ ಫ್ರಮ್ ಒಂದು ಪಾಯಿಂಟ್, ರೆಫರೆನ್ಸ್ ಪಾಯಿಂಟ್. ದಟ್ ರೆಫರೆನ್ಸ್ ಪಾಯಿಂಟ್ ಇಸ್ ದಿ ಆರಿಜಿನ್. ನೋಡಿ ಈ ಥರ ನೀವು ಕ್ವೈಟ್ ಕಾಮನ್ಲಿ ಎನ್ಕೌಂಟರ್ ಪ್ರಾಬ್ಲಮ್ಸ್ ಲೈಕ್ ದಿಸ್. ಫಿಸಿಕ್ಸ್ನಲ್ಲಿ ಕಾಮನ್ನಾಗಿ ಬಂದಾಗ ನೀವು ಒಂದು ಪ್ಲೇಸ್ನೋ ಪೊಸಿಷನ್ನೋ ಯಾವುದೋ ಒಂದು ಡೈರೆಕ್ಟ್ ಲೈನ್ ಸೆಗ್ಮೆಂಟ್ನ ಯೂಸ್ ಮಾಡಿ ತೋರಿಸಲಿಕ್ಕೆ ಬರ್ಕೊಂಡ್ರೆ ದಟ್ ಈಸ್ ಪೊಸಿಷನ್ ವೆಕ್ಟರ್. ಡೈರೆಕ್ಟ್ ಲೈನ್ ಸೆಗ್ಮೆಂಟ್ ರೆಪ್ರೆಸೆಂಟಿಂಗ್ ಪೊಸಿಷನ್ ಆಫ್ ಪಾರ್ಟಿಕಲ್ ಫ್ರಮ್ ಎನ್ ಆರಿಜಿನ್. ಈ ಥರ ಎಲ್ಲ ಕ್ಯಾಲ್ಕುಲೇಷನ್ಸ್ ಇನ್ನು ಮುಂದೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ದಿಸ್ ಎ ಸಪ್ರೇಟ್ ಬ್ರ್ಯಾಂಚ್. ಯು ವಿಲ್ ಲರ್ನ್ ಇನ್ ಡೀಟೇಲ್. ಈ ಥರ ಬಂದಾಗ ಯು ಕಾಲ್ ಇಟ್ ಪೊಸಿಷನ್ ವೆಕ್ಟರ್. ಇಷ್ಟು ಹೇಳಿದ್ರೆ ಸಾಕು. ಆ್ಯಸ್ ಅ ಕ್ವಶನ್ 1 ಮಾರ್ಕ್ಸ್ ಸೆಕ್ಷನ್ ವಾಟ್ ಈಸ್ ಅ ಪೊಸಿಷನ್ ವೆಕ್ಟರ್ ಇಷ್ಟು ಹೇಳಿದ್ರೆ ಆಯಿತು. ಅದಕ್ಕೆ ಎಕ್ಸ್ಪ್ಲನೇಷನ್ ನೋಡಿ ಎಲ್ಲ ಯು ವಿಲ್ ಕಂಟಿನ್ಯೂ. ಈಗ ಜಸ್ಟ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಮಚ್. ಎಕ್ಸ್ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ಗೆ ಐ ಕ್ಯಾಪ್ ಅಂತ ಮುಂದೆ ನೀವು ವೆಕ್ಟರ್ ಆಲ್ಜಿಬ್ರಾ ಸ್ಟಡಿ ಮಾಡ್ತೀರಾ ಮ್ಯಾಥ್ಸ್ನಲ್ಲೂ. ಐ ಕ್ಯಾಪ್ ಅಂದರೆ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್, ಜೆ ಕ್ಯಾಪ್ ಅಲಾಂಗ್ ಅಂದರೆ ವೈ ಆ್ಯಕ್ಸಿಸ್. ಈ ವ್ಯಾಲ್ಯೂ ಅಲಾಂಗ್. ಈಗ ನಾನು ಇನ್ಯಾವುದು ಕ್ಯಾಲ್ಕುಲೇಷನ್ನಲ್ಲಿ 4i ಅಂತ ಹೇಳ್ತೀನಿ, 5j. ಅವಾಗ ನೀವು ಯೋಚನೆ ಮಾಡ್ತೀರಾ 4 ಏನು 4 ಸೆಂಟಿಮೀಟ್ರು, ಮೀಟ್ರು, ಕಿಲೋಮೀಟ್ರ್ ಏನೋ ಒಂದು ಲೆಂತ್ ಕೊಟ್ಟಿರ್ತಾರೆ. 4 ವ್ಯಾಲ್ಯೂ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್, 5 ವ್ಯಾಲ್ಯೂ ಅಲಾಂಗ್ ವೈ ಆ್ಯಕ್ಸಿಸ್. ಹೀಗೆ ನೀವು ಬರೆದು ತೋರಿಸ್ತೀರ. ದಿಸ್ ಇಸ್ ಅಬೌಟ್ ಪೊಸಿಷನ್ ವೆಕ್ಟರ್. ಅಲ್ಲಿಗೆ ಐ ರಿಪೀಟೆಡ್ ಮೈ ಆಲ್ಮೋಸ್ಟ್ ಪ್ರೀವಿಯಸ್ ಕ್ಲಾಸ್ ಡಿಸ್ಕಷನ್. ಒಂದು ಕ್ವಿಕ್ ರಿವಿಷನ್ ಆಯಿತು. ಕ್ವಿಕ್ ರಿವಿಷನ್ ಎಲ್ಲ ಮೆಮೊರೈಸ್ ಮಾಡಿ ಮೈಂಡಿಗೆ ಹಾಕ್ಕೊಳ್ಳಿ. ನಾವು ಯು ಕೀಪ್ ದೀಸ್ ವರ್ಡ್ಸ್ ಫರ್ಮ್ಲಿ ಇನ್ ಯುವರ್ ಮೈಂಡ್ ಅಲಾಂಗ್ ವಿತ್ ದಿ ಮೀನಿಂಗ್. ವಾಟ್ ಈಸ್ ಅ ವೆಕ್ಟರ್? ವಾಟ್ ಈಸ್ ಅ ಸ್ಕೇಲಾರ್? How do you represent a scalar? How do you represent a vector? Why? Very essential for our class here. Magnitude ಅಂದರೆ ಏನು? ಆ್ಯಂಡ್ ವಾಟ್ ಆರ್ ದಿ ಟೈಪ್ಸ್ ಆಫ್ ವೆಕ್ಟರ್ಸ್? ವೆಕ್ಟರ್ಸ್ ಟೈಪ್ಸ್ನಲ್ಲಿ ನೀವು ಏನೆಲ್ಲ ಸ್ಟಡಿ ಮಾಡ್ತೀರಾ? ಜೊಮೆಟ್ರಿಕಲಿ ಬರೋದು ಹೇಳುವಾಗ ಟೈಪ್ಸು ಯಾವ ಥರ ಬರೀತೀರಾ ನೀವು? ಅದರಲ್ಲಿ ಲಾಸ್ಟ್ ಒನ್ ದಟ್ ಈಸ್ ಪೊಸಿಷನ್ ವೆಕ್ಟರ್. ಟುಡೇ ಹ್ಯಾವ್ ಕಂಪ್ಲೀಟೆಡ್ ದಿಸ್ ಮಚ್ ಅಬೌಟ್ ವೆಕ್ಟರ್ಸ್ ಇಂಟ್ರಡಕ್ಷನ್. Now another important topic you will see, that is vector addition. Very important. Addition of vectors. Very, very important idea. Now, what is addition? Addition ಅಂದರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ಕೂಡಿಸುವುದು, ರೈಟ್? ಸಂಕಲನ, ರೈಟ್? ಆ್ಯಡಿಂಗ್. ಈಗ ಇಲ್ಲಿ ಯು ಹ್ಯಾವ್ ಲರ್ನ್ಡ್ ಮ್ಯಾಥಮೆಟಿಕಲಿ ಹೌ ಟು ಆ್ಯಡ್ a scalar. What is a scalar? Just a number, value. How to add a scalar? Normally, while adding scalars, we use rules of
arithmetic algebra, right? Arithmetic algebra. Rules of arithmetics, like, for example, I have value some 8, add 8 with say some 4. ನೋಡಿ, ಇದು ಪ್ಲಸ್ಸು, ಇದು ಪ್ಲಸ್ಸು. ದಿ ರೂಲ್ಸ್ ಆಫ್ ಅರ್ಥಮೆಟಿಕ್ ಆಲ್ಜಿಬ್ರಾ ಸೇಸ್ ಇವೆರಡು ಆ್ಯಡ್ ಮಾಡಿದಾಗ 12 ಆಯಿತು ಆ್ಯಂಡ್ ದಿ ಸೈನ್ ಈಸ್ ಪ್ಲಸ್ಸು. ಇಫ್ ಐ ಆ್ಯಡ್ +8 ವಿತ್ -4, you find difference between these two. Number line-ನಲ್ಲಿ you have learnt about this clearly. The result is +4. If I do -8 + 4 addition, answer is -4. And this -8 - 4 is equal to -12. Very simple, sir. Yes, simple. But what is this? Actually, each mathematical operation has got physical meaning. ಅಂದರೆ ಏನೋ ಒಂದು ಸಿಚುವೇಷನ್ನ, ಇಂಟರ್ಯಾಕ್ಷನ್ನ ಅದು ಎಕ್ಸ್ಪ್ಲೈನ್ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಹೀಟಿಂಗ್ ಮಿಲ್ಕ್ ಅಂತ ಇಟ್ಕೊಳ್ಳಿ. ಮಿಲ್ಕ್ ನೀವು ಹೀಟ್ ಮಾಡೋಕ್ಕೆ ಶುರು ಮಾಡಿದಾಗ ಇದ್ದಂಥ ಟೆಂಪರೇಚರಿಂದ ದಿ ಟೆಂಪರೇಚರ್ ಹ್ಯಾಸ್ ರಿಸನ್ ಬೈ 8 ಡಿಗ್ರಿ. ಫಸ್ಟ್ 8 ಡಿಗ್ರಿ ರೈಸ್ ಮಾಡಿದ್ರಿ, ಆಮೇಲೆ ಇನ್ನೊಂದು ಟೈಮ್ನಲ್ಲಿ 4 ಡಿಗ್ರಿ ರೈಸ್ ಮಾಡಿದ್ರಿ. ಆ ರೈಸ್ ಇದೆ ನೋಡಿ, rise or increase in the value taken positive here. ಹಾಗಾದರೆ ಪಾಸಿಟಿವ್ ಅಂದ್ರೇನು? ಆ್ಯಡ್ ಆಗೋದು, ಇನ್ಕ್ರೀಸ್ ಆಗೋದು. ನೆಗೆಟಿವ್ ಅಂದ್ರೆ ಏನು? ನೆಗೆಟಿವ್ ಫಾಲ್ ಡಿಕ್ರೀಸ್, ರೈಟ್? ಅದು ನೆಗೆಟಿವ್ ನಮ್ಮ ಡಿಸ್ಕಷನಲ್ಲಿ. ಈಗ ಇದು ನೆಗೆಟಿವ್. ಆ ನೆಗೆಟಿವ್ನೇ ಇಷ್ಟಕ್ಕೆ ಮಾತ್ರ ಅಲ್ಲ. ಈಗ ನಾವು ವೆಕ್ಟರ್ಸ್ ಬಂದಾಗ ಐ ಟೋಲ್ಡ್ ಯು ನೆಗೆಟಿವ್ ಆಫ್ ಎ ವೆಕ್ಟರ್, ಅಲ್ಲಿ ಡೈರೆಕ್ಷನ್ ಮಾತ್ರ ನಾವು ಆಪೋಸಿಟ್ ಮಾಡಿದ್ವಿ. ಡೈರೆಕ್ಷನ್ ಆಪೋಸಿಟ್, ದಟ್ ಇಸ್ ನೆಗೆಟಿವ್. ಬಟ್ ಹಿಯರ್ ವಿತ್ ದಿ ವ್ಯಾಲ್ಯೂ ಇನ್ಕ್ರೀಸ್ ಆರ್ ಡಿಕ್ರೀಸ್, ಈ ಥರ ಒಂದು ಫಿಸಿಕಲ್ ಫೆನಾಮಿನನ್ ಚೇಂಜ್ನ ಅದು ಹೇಳ್ತಾ ಇರೋದು. ನೆಕ್ಸ್ಟ್ ಎಕ್ಸಾಂಪಲ್ನಲ್ಲಿ ನೋಡಿ, ಫಸ್ಟ್ ಐ ಇನ್ಕ್ರೀಸ್ ದಿ ಟೆಂಪರೇಚರ್ ಆಫ್ ಮಿಲ್ಕ್ ಬೈ 8 ಡಿಗ್ರಿ ಹೀಟ್ ಮಾಡಿ. ಥರ್ಮೋಮೀಟರ್ ನೋಡ್ತಾ ಇದ್ದೀರಾ, ಒಂದು ಈಗೆಲ್ಲ ಚಳಿಗಾಲ, 20 ಡಿಗ್ರಿ ಸೆಂಟಿಗ್ರೇಡಿಂದ ಇಟ್ ಹ್ಯಾಸ್ ಇನ್ಕ್ರೀಸ್ಡ್ ಟು 28 ಹೋಯಿತು ಅಂದರೆ ವಾಟ್ ಯು ಸೇ, ಇಟ್ ಹ್ಯಾಸ್ ಇನ್ಕ್ರೀಸ್ ಬೈ +4 +8. ಆಮೇಲೆ ಇನ್ನೊಂದು 4 ಡಿಗ್ರಿ ನೀವು ಮಾಡಿದ್ರೆ ಆವಾಗ 32 ಆಗುತ್ತೆ. ಬಟ್ ಇಲ್ಲೇನಾಯಿತು, ಫಸ್ಟು ಇಟ್ ಇನ್ಕ್ರೀಸ್ಡ್ ಬೈ 8 ಸೆಕೆಂಡ್ ಎಕ್ಸಾಂಪಲ್ನಲ್ಲಿ, ದೆನ್ ಸ್ಟವ್ ಆಫ್ ಆಗಿಬಿಡ್ತು. ನೀವೆಲ್ಲ ಅರೇಂಜ್ ಮಾಡ್ಕೊಳ್ಳೋ ಅಷ್ಟರಲ್ಲಿ 4 ಡಿಗ್ರಿ ಫಾಲ್ ಆಯಿತು. ಎಷ್ಟು ಹೇಳಿ? -4. ದಟ್ ಈಸ್ -4. ನೋಡಿ, ಸುಮ್ಮನೆ ಹೇಳೋದಕ್ಕೂ ಈ ಥರ ಒಂದು ಸಿಚುವೇಶನ್ ಅನಲೈಸ್ ಮಾಡ್ತಾ ನಾನು ಹೇಳಲಿಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ. ಇರೋ ವ್ಯಾಲ್ಯೂಯಿಂದ +8 ಆಯಿತು, ಅಲ್ಲಿಂದ -4 ಅಂದರೆ ಅಷ್ಟು ಕಮ್ಮಿ ಆಯಿತು. ಇಲ್ಲಿ ಜಾಸ್ತಿ ಆಯಿತು, ಇಲ್ಲಿ ಕಮ್ಮಿ ಆಯಿತು. ಅದನ್ನು ಮ್ಯಾಥಮೆಟಿಕಲಿ ಹೀಗೆ ಬರಿತೀವಿ ಅಲ್ವಾ? ಆವಾಗ ಓವರಾಲ್ ವ್ಯಾಲ್ಯೂ ಏನು? ಸ್ಟಿಲ್ ಇದು ಕಮ್ಮಿ ಆದರೂ ಸ್ಟಿಲ್ ಇಟ್ಸ್ ಹೈಯರ್ ದ್ಯಾನ್ ದಿ ಇನಿಷಿಯಲ್ ಲೆವೆಲ್ ಆಫ್ ಥರ್ಮೋಮೀಟರ್ ಮರ್ಕ್ಯೂರಿ ಲೆವೆಲ್ ಏನು 20 ಇತ್ತು, ಅದಕ್ಕಿಂತ +4 ಜಾಸ್ತಿನೇ ಇದೆ. ಈಗಲೂ +4 ಜಾಸ್ತಿನೇ ಇದೆ. ಫಸ್ಟ್ +8 ಆಗಿದ್ದು -4 ಆದಾಗ ಈಗ +4ನಲ್ಲೇ ಇದೆ. ಯಾಕೆ +4ನಲ್ಲಿದೆ? 24 ಹತ್ರ ಇದೆ. 20ಯಿಂದ 28 ಹೋಗಿ -4 ಆಯಿತು ಅಂದರೆ 24ಗೆ ಬಂತು ಅಂದರೆ ಇಟ್ಸ್ ಹೈಯರ್ ಕಂಪೇರ್ ಟು ದಿ ಇನಿಷಿಯಲ್ ವ್ಯಾಲ್ಯೂ ಬೈ 4 +4. ರೂಲ್ ಈಸ್ ಗ್ರೇಟರ್ ನಂಬರ್ ಸೈನ್ನಲ್ಲಿ ಬರ್ಕೋಬೇಕು. ಯಾವುದು ಗ್ರೇಟರ್ ಇರುತ್ತೋ ಅಡಿಷನ್ನಲ್ಲಿ ದಟ್ ರಿಮೈನ್ಸ್, ಅದರದ್ದು ಪವರ್, ಅದರದ್ದು ಡಾಮಿನೆನ್ಸ್, ಅದರದ್ದು ಇನ್ಫ್ಲೂಯೆನ್ಸ್ ಜಾಸ್ತಿಯಲ್ಲಿ. ಅಂದರೆ 4 ಜಾಸ್ತಿಯಾಗಿ 8 ಜಾಸ್ತಿಯಾಗಿ 4 ಕಮ್ಮಿ ಆಯಿತು ಅಂದರೆ +4 ಉಳ್ಕೊಂಡಿದೆ. -4 ಈಸ್ ಫಾಲ್, +8 ಈಸ್ ರೈಸ್ ಇನ್ ದಿಸ್ ಎಕ್ಸಾಂಪಲ್. ಇಲ್ಲೇನಾಗಿದೆ, ನೀವು ಸುಮ್ಮನೆ ಹಾಗೆ ಇಟ್ಬಿಟ್ರಿ, ಇನ್ನೂ ಚಳಿ ಆಯಿತು, ಇನ್ನೂ ಕೋಲ್ಡ್ ಆಯಿತು, ನೈಟ್ 12 ಮಿಡ್ ನೈಟ್ ಫುಲ್ ಚಳಿ. ಆವಾಗ ಫುಲ್ ಕೆಳಗಡೆ ಹೋಗ್ಬಿಟ್ಟು ಥರ್ಮೋಮೀಟರ್ ಎಷ್ಟು? -8 ಅಂದರೆ 20ಯಿಂದ ಇಟ್ ಹ್ಯಾಸ್ ರೀಚ್ ನೌ 12 ಡಿಗ್ರಿ ಸೆಂಟಿಗ್ರೇಡ್. ಸೊ -8. ಆಮೇಲೆ ಸ್ವಲ್ಪ ಹೀಟ್ ಮಾಡಿದ್ರಿ, +4. ಅವಾಗ ಎಷ್ಟಾಯಿತು? +4 20 - 8 12, 12ಗೆ +4 16 ಡಿಗ್ರಿ ಅಲ್ವಾ? ಕರೆಕ್ಟಾ? ಆ 16 ಡಿಗ್ರಿ ಹತ್ರ ಬಂದಿದೆ. ಬಟ್ ಇನಿಷಿಯಲ್ ವ್ಯಾಲ್ಯೂ ಕಂಪೇರ್ ಮಾಡಿದಾಗ ಸ್ಟಿಲ್ ಡೌನ್ ಕಮ್ಮಿ ಆಗಿದೆ. ಎಷ್ಟು? -4.
ಯಾಕಂದರೆ ಮೊದಲೇ 8 ಕಮ್ಮಿ ಆಗಿತ್ತು, ಆಮೇಲೆ 4 ಜಾಸ್ತಿ ಆದರೂ ಒರಿಜಿನಲ್ ಬರಲಿಲ್ಲ, ಅದು -4 ವೈ -4 ನಿಮ್ಮ ಇನಿಷಿಯಲ್ ಲೆವೆಲಿಗೆ ಕಂಪೇರ್ ಮಾಡಿದ್ರೆ ಸ್ಟಿಲ್ ಡೌನ್ -4. ಈ ಥರ ಒಂದು ಸಿಚುವೇಶನ್ನ ಇಲ್ಲಿ ನಾನು ಅರ್ಥಮೆಟಿಕ್ಸಲ್ಲಿ ತೋರಿಸ್ತಾ ಇದ್ದೇನೆ. ಸೊ ವೆನ್ ಬೋತ್ ಆರ್ ಪಾಸಿಟಿವ್, ಎರಡೂ ಜಾಸ್ತಿ ಆಗಿದೆ +12, ಒನ್ ಪಾಸಿಟಿವ್ ದಿ ಅದರ್ ನೆಗೆಟಿವ್, ಡಿಫರೆನ್ಸ್ ತೊಗೋಬೇಕು ಎರಡಕ್ಕೂ ಡಿಫರೆನ್ಸ್. ಫಸ್ಟ್ 8 ಜಾಸ್ತಿ ಆಯಿತು, ಆಮೇಲೆ 4 ಕಮ್ಮಿ ಆಯಿತು, ಡಿಫರೆನ್ಸ್ ಇಸ್ 4. ಇನಿಷಿಯಲ್ ವ್ಯಾಲ್ಯೂಗೆ 4 ಇನ್ನೂ ಜಾಸ್ತಿನೇ ಇದೆ, ಪ್ಲಸ್ ಜಾಸ್ತಿ ಇದೆ. ಥರ್ಡ್ ಎಕ್ಸಾಂಪಲಲ್ಲಿ ಫಸ್ಟು 8 ಕಮ್ಮಿ ಆಯಿತು, ಆಮೇಲೆ +4 ಆಯಿತು, ಆದರೂ 4 ಡೌನೇ ಇದೆ, ಮೈನಸ್ ರೈಟ್. ಎರಡೂ ಕೇಸಲ್ಲಿ ಡೌನು, ಫಸ್ಟು 12 ಆಯಿತು, ಆಮೇಲೆ ಇನ್ನೊಂದು 4 ಬಿದ್ದೋಯಿತು, ಆವಾಗ ನಾವು ಇಟ್ಸ್ ಅಟ್ 8 ಡಿಗ್ರಿ ಸೆಂಟಿಗ್ರೇಡ್. ಅಲ್ಲಿಗೆ -4 -8 -12, ಓವರಾಲ್ 12 ಡಿಗ್ರಿ ಬಿದ್ದೋಯಿತು, 12 ಡಿಗ್ರಿ. ನೋಡಿ ಹೀಗೆ ಯು ಎಕ್ಸ್ಪ್ಲೈನ್ ಸಮಥಿಂಗ್ ದಟ್ ಹ್ಯಾಪನ್ಸ್ with the rise and fall in the thermometer value. That's the rule of arithmetic. Next time ಮಲ್ಟಿಪ್ಲಿಕೇಷನ್ನು, ಡಿವಿಷನ್, ಇದೇ ಥರ ರೂಲ್ಸ್ನ ಯೂಸ್ ಮಾಡಿ ಯು ಡೂ ಆರ್ ಆಪರೇಟ್ ಸ್ಕೇಲರ್ಸ್ನ ಈ ಥರ ಆಪ್ರೇಟ್ ಮಾಡ್ತೀರಾ. ಸಿಮಿಲರ್ಲಿ, ಹೌ ಡು ಯು ಆ್ಯಡ್ ವೆಕ್ಟರ್ಸ್? Vector addition slightly different compared to scalars because they have direction. Because of the direction, you have to find direction separately and value separately. Value means magnitude. So vector additionally, magnitude of vectors found separately and their directions found separately. We are using some ideas, rules like these arithmetic rules for finding direction first, then we will see how to find value. Allige vectors direction found separately, value found separately, but here only value, that's why these rules. It's very important idea. To add vectors, we have to consider direction also. Direction is found separately. To find resultant direction of two vectors when act at a point simultaneously. Acting at a point simultaneously ಏನು ಅರ್ಥ ಮಾಡ್ಕೊಳ್ತೀರಾ ನೋಡಿ. ನಾನು ಒಂದು ಬಾಲ್ ತೊಗೊಂಡಿನಿ, ಈ ಬಾಲ್ನ ಇಬ್ಬರು ಕಿಕ್ ಮಾಡ್ತಾರೆ, ಒಬ್ಬ ಹೀಗೆ ಇಬ್ಬರು ಒಟ್ಟಿಗೆ ಕಿಕ್ ಮಾಡಿದಾಗ ವಿಚ್ ವೇ ದಿ ಬಾಲ್ ವಿಲ್ ಮೂವ್, ಅದಕ್ಕೆ ಆನ್ಸರು ಇವೆರಡರ ಡೈರೆಕ್ಷನ್ನ ನಾವು ತೊಗೊಂಡು ಪ್ರಾಪರಾಗಿ ಅನಲೈಸ್ ಮಾಡಬೇಕು. ಆ ಅನಾಲಿಸಿಸ್ನ ರೂಲ್ಸ್ ಅಂತ ಕರಿತೀವಿ. ದೇರ್ ಆರ್ 2 ರೂಲ್ಸ್ ಇನ್ ವಿಚ್ ಯು ಕ್ಯಾನ್ ಆ್ಯಡ್ 2 ವೆಕ್ಟರ್ಸ್ ಟು ಫೈಂಡ್ ರಿಸಲ್ಟೆಂಟ್ ಡೈರೆಕ್ಷನ್. ಡೈರೆಕ್ಷನ್ಸ್ಗೆ ನಾವು ರೂಲ್ಸ್ ಬರಿತಿರೋದು. ಈಗ ಮ್ಯಾಗ್ನಿಟ್ಯೂಡ್ಗೆ ಇನ್ನೊಂದು ಮೆಥಡು, ವಿ ವಿಲ್ ಸಿ ಲೇಟರ್. ಹಾಗಾದರೆ ವಿಚ್ ಆರ್ ದಿ ರೂಲ್ಸ್ ಯೂಸ್ ಟು ಫೈಂಡ್ ರಿಸಲ್ಟೆಂಟ್ ಆಫ್ 2 ವೆಕ್ಟರ್ಸ್? ರಿಸಲ್ಟೆಂಟ್ ಆಲ್ಸೋ ಕಾಲ್ಡ್ ವೆಕ್ಟರ್ ಸಮ್. ರಿಮೆಂಬರ್, ವೆಕ್ಟರ್ ಸಮ್ ಆಲ್ಸೋ ಕಾಲ್ಡ್ ರಿಸಲ್ಟೆಂಟ್. ರಿಮೆಂಬರ್ ದಿಸ್ ಆಲ್ವೇಸ್. ಇದು ಕಾಮನಾಗಿ ನಾವು ಯೂಸ್ ಮಾಡ್ತಾ ಇರ್ತೀವಿ. ಸಮ್ಟೈಮ್ಸ್ ವಿ ಯೂಸ್ ವೆಕ್ಟರ್ ಸಮ್, ಸಮ್ಟೈಮ್ಸ್ ವಿ ಯೂಸ್ ರಿಸಲ್ಟೆಂಟ್. ಇಟ್ಸ್ ಕ್ವೈಟ್ ಕಾಮನ್ಲಿ ಇಟ್ ಕಮ್ಸ್ ಇನ್ ಅವರ್ ಡಿಸ್ಕಷನ್. ಅದು ನೀವು ರಿಸಲ್ಟೆಂಟ್ ಅಂದರೂ ಅದೇ, ಸಮ್ ಅಂದರೂ ಅದೇ, ನಿಮ್ಮ ಮೈಂಡ್ ಇಟ್ಕೊಂಡಿರ್ಬೇಕು. ಸೊ ಯೂಸ್ ದಿಸ್ ಐಡಿಯಾ, ವೆರಿ ವೆರಿ ಇಂಪಾರ್ಟೆಂಟ್. ನೌ ದೇರ್ ಆರ್ 2 ಮೆಥಡ್ಸ್. ಟು ಆ್ಯಡ್ 2 vectors, right? 2 vectors to find what? To find resultant. If I use the word resultant, what do you think watching the video or sitting there? Vector sum. Really? Vector sum. There are 2 methods. There are 2 methods to add 2 vectors to find resultant, which means vector sum. To find resultant direction, resultant direction. It's very important. There the first one is triangle law of vector addition. First one. The second one is parallelogram law of vector addition. There are 2. Actually, this is a special case of this, we will see later on. Idu main, more general than this. Idu idra special case ಆಗಿಬಿಡುತ್ತೆ. You will see now. Now what is a triangle? You know what is a parallelogram? I learnt in high school geometry, right? Geometry ಕಲ್ತ್ಕೊಂಡಿದ್ದೀರಾ. Parallelogram ಅಂದ್ರೆ ಏನು, triangle ಅಂದ್ರೆ ಏನು, and why we apply triangle and does it hold
or useful in our daily life activities? Is it real? Does it give the exact direction? And how do you find the value if once you find the direction? ಈ ಥರ ಕ್ವಶನ್ಸ್ ಅಲ್ಲಿ ನಿಮಗೆ ಈಗ ರೈಸ್ ಆಗುತ್ತೆ ನ್ಯಾಚುರಲ್, ಬಿಕಾಸ್ ಸಿನ್ಸ್ ಯು ಆರ್ ನ್ಯೂ ಟು ದಿಸ್ ಟಾಪಿಕ್, ವೆಕ್ಟರ್ಸ್ ಅನ್ನೋ ಕಾನ್ಸೆಪ್ಟಿಗೆ ನ್ಯೂ ಆಗಿರೋದ್ರಿಂದ. When I say we use triangular law to identify the resultant direction or parallelogram law andaga, is it valid for our real life situations when we are dealing with the vectors? Quite common question, mind barutte. Yes, it is valid. I'll give examples also. Hagadre before I move on, you have understood this much. Vectors andre enu, how do you represent vectors, types, and then addition of vectors like scalars. Scalars when added, no need to consider direction, no direction only. Simply use rules of arithmetics. Alva, plus minus na use ಮಾಡಿ add ಮಾಡ್ತೀರಾ, multiply ಮಾಡ್ತೀರಾ, divide ಮಾಡ್ತೀರಾ. But when you do some algebraic operations on vectors, that to finding resultant also called vector sum. Resultant means vector sum. ಇದು ರಿಗಾರ್ಡಿಂಗ್ ಡೈರೆಕ್ಷನ್. ಸಿನ್ಸ್ ವೆಕ್ಟರ್ಸ್ ಹ್ಯಾವ್ ಡೈರೆಕ್ಷನ್ಸ್, ವಿ ಹ್ಯಾವ್ ಟು ಫೈಂಡ್ ವ್ಯಾಲ್ಯೂ ಸೆಪರೇಟ್ಲಿ, ಡೈರೆಕ್ಷನ್ ಸೆಪರೇಟ್ಲಿ. ದಿ ರೂಲ್ಸ್ ಐ ಆಮ್ ಎಕ್ಸ್ಪ್ಲೈನಿಂಗ್ ಹಿಯರ್ ಆರ್ ಫಾರ್ ಫೈಂಡಿಂಗ್ ರಿಸಲ್ಟೆಂಟ್ ಡೈರೆಕ್ಷನ್ ಕಂಡುಹಿಡಲಿಕ್ಕೆ ಈ ರೂಲ್ಸ್ಗಳು. ಅದರಲ್ಲಿ ಫಸ್ಟ್ ಒನ್ ಟ್ರಯಾಂಗಲ್ ಲಾ, ಸೆಕೆಂಡ್ ಒನ್ ಪ್ಯಾರಲೋಗ್ರಾಮ್ ಲಾ. ಸ್ಟೂಡೆಂಟ್ಸ್, ನಾವ್ ವಿಲ್ ಮೂವ್ ಆನ್ ಟು ಐಡೆಂಟಿಫೈ ರಿಸಲ್ಟೆಂಟ್ ಡೈರೆಕ್ಷನ್ ಫಾರ್ two vectors using triangle law of vector addition. I'll consider first one triangle law. First one is triangle law of vector addition. Triangle law of vector addition. Right. So very simple idea. ಈಗ ವಿಲ್ ಸಿ ಟ್ರಯಾಂಗಲ್ ಲಾ ಹೇಗೆ ನೀವು ಅನಲೈಸ್ ಮಾಡ್ತೀರಾ? ವಾಟ್ ಈಸ್ ಟ್ರಯಾಂಗಲ್ ಲಾ? ವೈ ದಿಸ್ ಟ್ರಯಾಂಗಲ್ ಲಾ? ಹೌ ಡು ಯು ಎಕ್ಸ್ಪ್ಲೈನ್ ದಿಸ್? ಐ ವಿಲ್ ಕಮ್ ಟು ದಟ್ ನೌ. ಫಸ್ಟ್ ಆಫ್ ಆಲ್ ಲೆಟ್ಸ್ ಸಿ ದಿ ಸ್ಟೇಟ್ಮೆಂಟ್ನ ಹೇಳಿ, ಹೌ ಡು ಯು ಪ್ರಾಕ್ಟೀಸ್ ಫಾರ್ ದಿ ಎಕ್ಸಾಮ್ ಅಂತ ಹೇಳಿ, ದೆನ್ ವಿಲ್ ಕಮ್ ಟು ದಿ ರಿಯಲ್ ಲೈಫ್ ಎಕ್ಸಾಂಪಲ್ಸ್. ಡೆಫಿನೆಟ್ಲಿ ವಿಲ್ ಕನ್ವಿನ್ಸ್ಡ್, ಎಸ್, ಇಫ್ ಯು ಯೂಸ್ ದಿಸ್ ಮೆಥಡ್, the resultant means what? Vector sum found using this method is inconsistent with the real life examples ಮೇಲೆ ಅದು consistent ಆಗಿರುತ್ತೆ. That's what. First let us see statement now. 1 mark question, students. Statement alone 1 mark, including explanation. Usually a 2 or 3 marks question in a board examination, put a star. Of course 2-3 stars ಹಾಕೊಳ್ಳಿ. One of the expert questions for 2 and 3 mark sections, explain triangle law of addition of vectors, very useful method. Let's read this statement once. See here, if two vectors are represented by two adjacent sides of a triangle both in magnitude and direction in the same order, I will show the meaning of each and every word sentence in the diagram figure. You will understand clearly. In the same order, try to remember. Then the third side taken in the reverse order represents their vector sum or resultant. See, two vectors are represented by two sides, adjacent sides means one after the other baruttalla. Right? Adjacent sides, how? Both in magnitude and direction. Then the third side in the same order represents their vector sum or resultant. Explanation for this. We'll see now. What is the explanation for this statement? Let's suppose there are two vectors, one vector say acting this way. Let me name that vector some vector p. Not a vector p idu. So name itkondiini. What is this? Vector andre ಏನು physical quantity which requires direction, has magnitude direction ಎರಡೂ ಸೇರಿಸಿ. This length represents magnitude of the vector and arrow head represents its direction. ನೋಡಿ ಕ್ಲಿಯರ್. ಬರೆಯೋದು ಹೀಗೆ, ಇದು ಅನಾಲಿಟಿಕಲ್, ಇದು ಗ್ರಾಫಿಕಲ್. ಅನದರ್ ಆ್ಯಕ್ಟಿಂಗ್ ದಿಸ್ ವೇ, ನೋಡಿ ಹೀಗಿದೆ ಇಟ್ಕೊಳ್ಳಿ. ದಿಸ್ ಈಸ್ ಅನದರ್ ವೆಕ್ಟರ್ ಸೆ ಕ್ಯೂ, ಹೀಗಿದೆ. ನಾವು ಟು ಕಂಟಿನ್ಯೂ ಐ ವಿಲ್ ನೇಮ್ ದಿಸ್ ಎ ಬಿ, ರೈಟ್.
ಎ ಬಿ ಈಗ ಬರ್ಕೊಂಡಿರೋಣ ಸದ್ಯಕ್ಕೆ ಅದು ಎ ಬಿ ಆಮೇಲೆ ಬರ್ಕೋಣ. ಎ ಬಿ, ಇಫ್ ಐ ನೇಮ್ ಎ, ದಿಸ್ ಬಿ, ರೈಟ್, ದಿಸ್ ಪಾಯಿಂಟ್ ಇನಿಷಿಯಲ್, ದಿಸ್ ಪಾಯಿಂಟ್ ಫೈನಲ್, ಇನಿಷಿಯಲ್ ಪಾಯಿಂಟ್, ಫೈನಲ್ ಪಾಯಿಂಟ್, head of the vector, tail of the vector, origin, terminus, like that you have name. To add these two, it's very simple idea, add these two. First you actually ಏನು ಹೇಳ್ತದೋ, first you represent these two by two sides of triangle, sides of triangle. This is given ಹೀಗಿದೆ, right? Next you will do this. ಹೇಗೆ ಕಂಟಿನ್ಯೂ ಮಾಡ್ತೀರಾ? ಫಸ್ಟ್ ನೀವು ರೈಟ್ ಒನ್ ವೆಕ್ಟರ್ ಆ್ಯಸ್ ಇಟ್ ಈಸ್ ವಿದೌಟ್ ಚೇಂಜಿಂಗ್ ಇಟ್ಸ್ ಡೈರೆಕ್ಷನ್ ವ್ಯಾಲ್ಯೂ. ಅದೇ ಲೆಂತ್ ಬರ್ಕೊಂಡಿದ್ದೀರಾ, ಅದೇ ಡೈರೆಕ್ಷನ್ ಬರ್ಕೊಂಡಿದ್ದೀರಾ. ಐ ನೇಮ್ ದಿಸ್ ಪಾಯಿಂಟ್ ಎ ಆ್ಯಂಡ್ ದಿಸ್ ಪಾಯಿಂಟ್ ಬಿ. ಸೊ ಎ ಇನಿಷಿಯಲ್ ಪಾಯಿಂಟ್, ಬಿ ಫೈನಲ್ ಪಾಯಿಂಟ್, ದಿ ವೆಕ್ಟರ್ ಇಸ್ ಪಿ. ವೆರಿ ಸಿಂಪಲ್. ಐ ನಾಟ್ ಚೇಂಜ್ ಡೈರೆಕ್ಷನ್ ಆ್ಯಂಡ್ ವ್ಯಾಲ್ಯೂ ಆಸ್ ವೆಲ್. ಸೇಮ್ ಲೆಂತ್, ಸೇಮ್ ಡೈರೆಕ್ಷನ್, ಸೇಮ್ ವೆಕ್ಟರ್ಸ್. ಸೊ another thing you need to remember, I told you yesterday, the previous class, ನೀವು ವೆಕ್ಟರ್ಸ್ನ ಎಲ್ಲಿ ಬೇಕಾದರೂ ಇಡ್ಬೋದು. ಸೇಮ್ ಡೈರೆಕ್ಷನ್, ಸೇಮ್ ವ್ಯಾಲ್ಯೂ ಇದ್ದರೆ ಸೇಮ್ ವೆಕ್ಟರ್, ಈಕ್ವಲ್ ವೆಕ್ಟರ್ಸ್, ರೈಟ್. ನಾ ಇಲ್ಲಿ ನಿಂತ್ಕೊಂಡು ಸೌತ್ ಅಂದ್ರೂ ಸೌತೆ, ಇಲ್ಲಿ ಬಂದು ಸೌತ್ ಅಂದ್ರೂ ಸೇಮ್, ನೋ ಚೇಂಜ್. ಈವನ್ ಕ್ಲೋಸ್ ಟು ಡೋರ್ ಆರ್ ಬೋರ್ಡ್ ಹಿಂಗೆ ನಿಂತ್ಕೊಂಡು ಸೌತ್ ಸೇಮ್. ನೀವು ಎಲ್ಲಿ ಸೌತ್ ಅಂತ ಹೇಳಿದ್ರು ಸೇಮ್ ಡೈರೆಕ್ಷನ್, ಲೈಕ್ ದಟ್, ಸೇಮ್ ಡೈರೆಕ್ಷನ್, ಸೇಮ್ ಲೆಂತ್, ಸೇಮ್ ವೆಕ್ಟರ್ಸ್, ಈಕ್ವಲ್ ವೆಕ್ಟರ್ಸ್. Now to do triangle of addition vectors, bring this tail with the head of this, join tail of second vector q with the head of first vector p without changing direction and value. ಡೈರೆಕ್ಷನ್ ನೋಡಿ ಕರೆಕ್ಟ್ ಹಾಗೇ ಇದೆ. ನಾನು ಡೈರೆಕ್ಷನ್ ಬರೆಯುವಾಗ ಏನು ಮಾಡ್ತೀನಿ, ಐ ಎಕ್ಸ್ಟೆಂಡ್ ದಿಸ್ ಬೈ ಯೂಸಿಂಗ್ ಮೈ geometry tools like ಸ್ಕೇಲ್, ಪ್ರೊಟ್ರಾಕ್ಟರ್, ಸೆಟ್ ಸ್ಕ್ವೇರ್ ಎಲ್ಲ ಯೂಸ್ ಮಾಡಿ ಐ ಮೆಷರ್ ದಿಸ್ ಆ್ಯಂಗಲ್. ಅದೇ ಆ್ಯಂಗಲ್ನ ಇಲ್ಲಿ ಇದು ಡೈರೆಕ್ಷನ್ ಆಫ್, ನೋಡಿ ಇದು ಡೈರೆಕ್ಷನ್ ಆಫ್ ವೆಕ್ಟರ್ ಪಿ. ಡೈರೆಕ್ಷನ್ ವೆಕ್ಟರ್ ಪಿ ಅನ್ನೋ ಫುಲ್ ಎಂಟೈರ್ ನೋಡಿ ಕಡೆಗೆಲ್ಲ ಇದೇ ಡೈರೆಕ್ಷನ್ನು. ನೋಡಿ ಇಲ್ಲಿ ನಿಂತ್ಕೊಂಡ್ರು ಡೈರೆಕ್ಷನ್ ವೆಕ್ಟರ್ ಪಿ ಹೀಗೆ, ಇಲ್ಲಿ ನಿಂತ್ಕೊಂಡ್ರು ಡೈರೆಕ್ಷನ್ ವೆಕ್ಟರ್ ಪಿ ಹೀಗೆ, ಎಲ್ಲಿ ಬೇಕಾದ್ರೂ ಬರೋದು ಡೈರೆಕ್ಷನ್ ವೆಕ್ಟರ್. ದಿಸ್ ಈಸ್ ಡೈರೆಕ್ಷನ್ ಆಫ್ ವೆಕ್ಟರ್. ಆ ಡೈರೆಕ್ಷನ್ಗೆ ಸೇಮ್ ಆ್ಯಂಗಲ್ ಫಾರ್ಮ್ ಆಗೋ ಥರ ನಾನು ರೈಟ್ ಸೆಕೆಂಡ್ ವೆಕ್ಟರ್ ಕ್ಯೂ ಬರೀತೀನಿ ನೋಡಿ ಈಗ, ರೈಟ್. ಸೇಮ್ ಲೆಂತ್, ಸೇಮ್ ಡೈರೆಕ್ಷನ್, ಸೊ ಸೇಮ್ ವೆಕ್ಟರ್ ಕ್ಯೂ. ಐ ಚೇಂಜ್ ದಿ ಪೊಸಿಷನ್, ಫಿಸಿಕಲ್ ಪೊಸಿಷನ್ ಚೇಂಜ್ ಮಾಡಿದ್ದೀನಿ, ಬಟ್ ದಿ ಆ್ಯಂಗಲ್ ಸೇಮ್, ಮೀನ್ಸ್ ಡೈರೆಕ್ಷನ್ ಸೇಮ್, ವ್ಯಾಲ್ಯೂ ಲೆಂತ್ ಸೇಮ್, ಇಂಪ್ಲೈಸ್ ಸೇಮ್ ವೆಕ್ಟರ್. ವಿ ಕ್ಯಾನ್ ಕಾಲ್ ದಿಸ್ ಪೊಸಿಷನ್ ಸಮ್ ಸಿ. BC a side of a triangle, AB also a side of a triangle. Now how many sides are there for a triangle? 3, right? Triangle 3, 2 sides over. Where is the third one? Third one ಏನು ಮಾಡ್ತೀರಾ, ದಿ ಹೆಡ್ ಆಫ್ ವೆಕ್ಟರ್ ಕ್ಯೂ, ಟೇಲ್ ಆಫ್ ವೆಕ್ಟರ್ ಪಿನ ಜಾಯಿನ್ ಮಾಡೋದು. ವೆಕ್ಟರ್ ಪಿ ಟೇಲ್ ನೋಡಿ, ಇದು ಹೆಡ್ ನೋಡಿ, ಇದು ಜಾಯಿನ್ ಮಾಡ್ತೀರಾ. ಜಾಯಿನ್ ಮಾಡಿದ್ರೆ ಒಂದು ಲೈನ್ ಬಂದು ಹೋಯಿತು. ಬಟ್ ಇದು ವೆಕ್ಟರ್ ಅಂದರೆ ಡೈರೆಕ್ಷನ್ ಹೇಗೆ ಹಾಕೋದು? ಎ ಇಂದ ಬಿಗೆ ವೆಕ್ಟರ್ ಪಿ ಇದೆ, ಬಿ ಇಂದ ಸಿಗೆ ವೆಕ್ಟರ್ ಕ್ಯೂ ಇದೆ. ಅವಾಗ ವೆಕ್ಟರ್ ರಿಸಲ್ಟೆಂಟ್ ಆಫ್ ಪಿ ಆ್ಯಂಡ್ ಕ್ಯೂನ ಹೇಗೆ ಬರೋದು ತೋರಿಸೋದು ಈ ಸೈಡ್ನಲ್ಲಿ ನೋಡಿ. ಎ ಇಂದ ಸಿಗೆ ಇದು ಹೀಗಿದ್ರೆ ಎ ಇಂದ ಸಿಗೆ ಬರೋದು ತೋರಿಸ್ಬೇಕು. ಸೊ ಎ ಸಿ, ದಿ ಥರ್ಡ್ ಸೈಡ್ ಇನ್ ದಿ ರಿವರ್ಸ್ ಆರ್ಡರ್, ದಟ್ ಈಸ್ ರಿಸಲ್ಟೆಂಟ್ ಆರ್ ಅಂತ ಬರೀದೆ, ರಿಸಲ್ಟೆಂಟ್ ಆರ್. This resultant R is vector sum. Vector sum ಬರೆಯೋದು ನೋಡಿ ಹೀಗೆ, vector sum, right? ಅಲ್ಲಿ ಹೀಗೆ ಬರೋಣ, resultant R, resultant bracket vector sum R is equal to vector P plus vector Q. ನೋಡಿ, this is how we represent. ಈಗ ಬರೆದ್ರೆ we are adding vector P to vector Q to get vector R. ಅಲ್ಲಿ ಡೈರೆಕ್ಷನ್ಸ್ ಮಾತ್ರ ಐಡೆಂಟಿಫೈ ಮಾಡ್ತಿರ್ತೀರ ನೀವು, ವ್ಯಾಲ್ಯೂ ಅಲ್ಲ. ವೆಕ್ಟರ್ ಪಿ ಎ ಇಂದ ಬಿಗಿದೆ, ವೆಕ್ಟರ್ ಕ್ಯೂ ಇಸ್ ಫ್ರಮ್ ಬಿ ಟು ಸಿ, ದೆನ್ ದಿ ವೆಕ್ಟರ್ ರಿಸಲ್ಟೆಂಟ್ ಆರ್ ಇಸ್ ಫ್ರಮ್ ನಾಟ್ ಸಿ ಟು ಎ, ಸೇಮ್ ಆರ್ಡರ್ ನೋಡಿ, ಎ ಬಿ, ಬಿ ಸಿ, ಸಿ ಎ, ಸೇಮ್ ಆರ್ಡರ್ ಇನ್ ಟ್ರಯಾಂಗಲ್. ಬಟ್ ಇಲ್ಲಿ ಸೇಮ್ ಆರ್ಡರ್ ಆಗೋದಿಲ್ಲ. ಎ ಇಂದ ಬಿ ಒನ್ ಆರ್ಡರ್, ಸೇಮ್ ಕಂಟಿನ್ಯೂಷನ್ ಬಿ ಇಂದ ಸಿ, ಬಟ್ ರಿಸಲ್ಟೆಂಟ್ ಈಸ್ ಫೌಂಡ್ ನಾಟ್ ಸಿ ಎ, ಇಟ್ಸ್ ಎ ಸಿ ನೋಡಿ. ಎ ಇಂದ ಬಿಗೆ ಹೋಗಿ, ಬಿ ಇಂದ ಸಿಗೆ ಹೋಗಿ, ಮತ್ತು ವಾಪಸ್ ಎ ಇಂದ ಸಿಗೆ ಹೋಗಬೇಕು, ವಾಪಸ್ ಇಲ್ಲಿ ಬಂದು ಹೋಗಬೇಕು. ಸೊ ರಿವರ್ಸ್ ಆರ್ಡರ್.
ಹೀಗೆ ಬಂದಿದ್ದರೆ ಹಿಂಗೆ ಬಂದಿದ್ದರೆ ಸೇಮ್ ಆರ್ಡರ್, ನೀವು ಹಿಂಗೆ ಹೋಗಿ ಮತ್ತು ವಾಪಸ್ ಹಿಂಗೆ ಹೋಗ್ತೀರಾ. ಸೊ ರಿವರ್ಸ್ ಆರ್ಡರ್ ಇಲ್ಲಿ, ಇಲ್ಲಿ ರಿವರ್ಸ್ ಆರ್ಡರ್. ಸೊ ವೆರಿ ವೆರಿ ಇಂಪಾರ್ಟೆಂಟ್, ರಿವರ್ಸ್ ಆರ್ಡರ್ ದಿಸ್ ವೆಕ್ಟರ್ ಸಮ್. ಆ್ಯಂಡ್ ನೋಡಿ, ಈ ಆ್ಯಂಗಲ್ ಬೇರೆ, ಈ ಆ್ಯಂಗಲ್ ಬೇರೆ. ಆ್ಯಂಗಲ್ ಮೇಡ್ ವಿತ್ ದಿ ರಿಸಲ್ಟೆಂಟ್ ಆ್ಯಂಡ್ ಪಿ ರಿಸಲ್ಟೆಂಟ್ ವಿತ್ ಪಿ ಡಿಫರೆಂಟ್. ಪಿ ಆ್ಯಂಡ್ ಕ್ಯೂ ಆ್ಯಂಗಲ್ ಡಿಫರೆಂಟ್. ಇವೆರಡು ಬೇರೆ ಬೇರೆ, ನೋಡಲಿಕ್ಕೆ ಅಪ್ರಾಕ್ಸಿಮೇಟ್ ಒಂದೇ ಥರ ಕಾಣಿಸ್ಬೋದು, ಆದರೆ ಇದೇ ಬೇರೆ ಇದೇ ಬೇರೆ. ಮೇ ಬಿ ಸೇಮ್ ಇರಬಹುದು, ಇಲ್ಲದೇ ಇರ್ಬೋದು. ಬಟ್ ದಿಸ್ ಈಸ್ ವೆಕ್ಟರ್ ಸಮ್. ದಿಸ್ ವಾಟ್ ದಿ ಸ್ಟೇಟ್ಮೆಂಟ್ ಸೇಸ್. ದಿ ಸ್ಟೇಟ್ಮೆಂಟ್ ಸೇಸ್, ನೋಡಿ ಈಗ ಲೆಟ್ಸ್ ರೀಡ್ ದಿಸ್ ಸ್ಟೇಟ್ಮೆಂಟ್ ಅಲಾಂಗ್ ವಿತ್ ದಿಸ್ ಡಯಾಗ್ರಾಮ್. ಅಬ್ಸರ್ವ್ ಮಾಡ್ತಾ ನೋಡಿ, ಈಗ ಇಟ್ಸ್ ಮೋರ್ ಮೀನಿಂಗ್ಫುಲ್, ಕ್ಲಿಯರ್. ವೆನ್ ಟೂ ವೆಕ್ಟರ್ಸ್ are represented by adjacent sides of a triangle in the same order, A to B, B to C, same order. ಹೇಗೆ? in magnitude and direction. ಮ್ಯಾಗ್ನಿಟ್ಯೂಡ್ ಡೈರೆಕ್ಷನ್ ಚೇಂಜ್ ಆಗದೆ ಇರೋ ಥರ ಅದೇ ಮ್ಯಾಗ್ನಿಟ್ಯೂಡ್ ಅದೇ ಡೈರೆಕ್ಷನ್ನ ಯೂಸ್ ಮಾಡಿ ಯು ರೆಪ್ರೆಸೆಂಟ್ ಟೂ ವೆಕ್ಟರ್ಸ್ ಆಸ್ ಸೈಡ್ಸ್ ಆಫ್ ಅ ಟ್ರಯಾಂಗಲ್. ದೆನ್ ದಿ ಥರ್ಡ್ ಸೈಡ್ ಟೇಕನ್ ಇನ್ ದಿ ರಿವರ್ಸ್ ಆರ್ಡರ್. ನೋಡಿ, ಹೀಗೆ ಹೋಗಿ ಮತ್ತು ರಿವರ್ಸ್ ಹಿಂಗೆ ಹೋಗಬೇಕು. ರಿವರ್ಸ್ ಆರ್ಡರ್ ರೆಪ್ರೆಸೆಂಟ್ಸ್ ದೇರ್ ವೆಕ್ಟರ್ ಸಮ್ ಆಲ್ಸೋ ರಿಸಲ್ಟೆಂಟ್. ಆ್ಯಂಡ್ ಇಲ್ಲಿ ನಿಮಗೆ ನೋಟ್ಸ್ನಲ್ಲಿ ಹೌ ಟು ಆ್ಯಡ್ ಪ್ರೊಸೀಜರ್, ಇದು ಎಕ್ಸ್ಪ್ಲನೇಷನ್ ಬರೀಬೇಕಿದು. ಏನು ಬರೀತೀರಾ ನೀವು ಅಲ್ಲಿ ನೋಟ್ಸಲ್ಲೇ ಪ್ರಾಕ್ಟೀಸ್ ಮಾಡಿ. ಕನ್ಸಿಡರ್ ಟು ವೆಕ್ಟರ್ಸ್ ಪಿ ಆ್ಯಂಡ್ ಕ್ಯೂ represented with direction magnitude as shown in the diagram. Now represent vectors P and Q by the sides of a triangle ABP and BCQ. ನಾನು ಹಾಗೆ ಬರ್ದೀನಿ ಅಂತ ತೊಗೊಳ್ಳಿಕ್ಕೆ ಏನು ಹೇಳ್ತೀರಾ, ಲೆಟ್ AB be equal to P and BC be equal to Q. It's more meaningful, students. ಈಗ ಬರೀತಿದ್ದ ಹಾಗೇನೆ ಎ ಬಿಕಮ್ಸ್ ಇನಿಷಿಯಲ್ ಪೊಸಿಷನ್ ಆ್ಯಂಡ್ ಬಿ ಬಿಕಮ್ಸ್ ಫೈನಲ್. ಸಿಮಿಲರ್ಲಿ ಬಿ ಬಿಕಮ್ಸ್ ಇನಿಷಿಯಲ್, ಸಿ ಬಿಕಮ್ಸ್ ಫೈನಲ್. ನೋಡಿ ಈಗ ಬರ್ತಿದೆ ಎ ಬಿ ಬಿ ಸಿ ಇನಿಷಿಯಲ್ ಫೈನಲ್ ಕ್ಲಿಯರ್ ಬರ್ದಿರ. ಯು ಆರ್ ರೆಪ್ರೆಸೆಂಟೆಡ್ ದಿ ಟೂ ವೆಕ್ಟರ್ಸ್ ಬೈ ಟೂ ಸೈಡ್ಸ್ ಆಫ್ ಅ ಟ್ರಯಾಂಗಲ್ ಇನ್ ದಿ ಸೇಮ್ ಆರ್ಡರ್. ದೆನ್ ದಿ ಥರ್ಡ್ ಸೈಡ್ ಹೇಗೆ ಮಾಡಿದ್ರಿ, ಹೆಡ್ ಆಫ್ ವೆಕ್ಟರ್ ಕ್ಯೂ, ಟೇಲ್ ಆಫ್ ವೆಕ್ಟರ್ ಪಿ, ಥರ್ಡ್ ಸೈಡ್ ಅದು. ಇನ್ ದಿ ರಿವರ್ಸ್ ಆರ್ಡರ್ ರೆಪ್ರೆಸೆಂಟ್ಸ್ ದೇ ರಿಸಲ್ಟೆಡ್ ವೆಕ್ಟರ್ ಸಮ್. ಅಡಿಷನ್, ರೂಲ್ಸ್, ಪ್ರೊಸೀಜರ್ ವೆರಿ ಸಿಂಪಲ್. ಪ್ರೊಸೀಜರ್ ಅಂತ ಒಂದು ಸಣ್ಣ ಎಕ್ಸ್ಪ್ಲನೇಷನ್ ನೋಟ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ, ನೋಟ್ ಅಂತೇಳಿ ಪ್ರೊಸೀಜರ್. ಏನು ಪ್ರೊಸೀಜರ್? ಕನ್ಸಿಡರ್ ಟು ವೆಕ್ಟರ್ಸ್ ಆ್ಯಕ್ಟಿಂಗ್ ಅಟ್ ಎ ಪಾಯಿಂಟ್. ಹೇಗೆ? ಈಗ ಒಂದು ಫುಟ್ಬಾಲ್ನ ಇಬ್ಬರು ಕಿಕ್ ಮಾಡ್ತಾ ಇದ್ದಾರೆ. ಒಬ್ಬ ಕಿಕ್ಕಿಂಗ್ ಫುಟ್ಬಾಲ್ ಅಲಾಂಗ್ ದಿ ಹಾರಿಸಾಂಟಲ್ ಈ ಡೈರೆಕ್ಷನ್ನಲ್ಲಿ ವಿತ್ ಅ ಫೋರ್ಸ್ ಪಿ. ಫೋರ್ಸ್ ಮೇ ಬಿ ಎನಿ, ಸಮ್ಸೆ ಹೇಳಿದ್ನಲ್ಲ ಎಕ್ಸಾಂಪಲ್, ಪ್ರೀವಿಯಸ್ ಎಕ್ಸಾಂಪಲ್ 40 ನ್ಯೂಟನ್ ಅಂತ ತೊಗೊಂಡಿರಿ. ಅನದರ್ ಪರ್ಸನ್ ಕಿಕ್ಕಿಂಗ್ ದಿ ಫುಟ್ಬಾಲ್ ಇಲ್ಲಿ ನಿಂತ್ಕೊಂಡು ಹೀಗೆ ಕಿಕ್ ಮಾಡ್ತಾರೆ, ಹೀಗೆ ಅನದರ್ ಪರ್ಸನ್ ಕಿಕ್ಕಿಂಗ್ ದಿ ಫುಟ್ಬಾಲ್ ವಿತ್ ಅನದರ್ ಫೋರ್ಸ್ ಕ್ಯೂ ಸಮ್ 20 ನ್ಯೂಟನ್. 20ನೇ ಯಾಕೆ ತೊಗೊಂಡ್ರೆ 50% ಹೇಳಲಿಕ್ಕೆ ಈಸಿ, ಎಷ್ಟಾದರೂ ತೊಗೋಬೋದು. ಈ ಸಿಚುವೇಶನ್ ನಾನು ಹೇಗೆ ಬರೀತೀನಿ, ರೆಪ್ರೆಸೆಂಟ್ ದಿ ಬಾಲ್ ಫಸ್ಟ್ ಆಫ್ ಆಲ್ ಬೈ ಅ ಪಾಯಿಂಟ್. ಒಂದು ಫೋರ್ಸ್ ಈಗ ಅಪ್ಲೈ ಆಗ್ತಿದೆ, ದಟ್ ಈಸ್ ಫೋರ್ಸ್ ಪಿ. ದಿ ಅದರ್ ಫೋರ್ಸ್ ಆ್ಯಕ್ಟಿಂಗ್ ದಿಸ್ ವೇ, ದಟ್ ಈಸ್ ಫೋರ್ಸ್ ಕ್ಯೂ. ಆ್ಯಂಡ್ ಡಿಡ್ ಐ ಚೇಂಜ್ ದಿ ಆ್ಯಂಗಲ್? ನೋ. ಇವೆರಡು ಎಕ್ಸ್ಟೆಂಡ್ ಮಾಡಿದಾಗ ಎಷ್ಟು ಆ್ಯಂಗಲ್ನ ಫಾರ್ಮ್ ಮಾಡುತ್ತೋ ಆ ಆ್ಯಂಗಲ್ ಮೇಂಟೈನ್ ಮಾಡಿದ್ದೀನಿ, ಇಲ್ಲಿ ಮೇಂಟೈನ್ ಮಾಡಿ ಬರ್ತೀನಿ. ಆ್ಯಂಡ್ ದಿ ಸೇಮ್ ಕ್ಯಾನ್ ಬಿ ರಿಟರ್ನ್, ನೋಡಿದು ಹೀಗೆ ಬರಿಬೋದು. ದಿ ಸೇಮ್ ಕ್ಯಾನ್ ಬಿ ರಿಟರ್ನ್ ದಿಸ್ ವೇ, ದಿಸ್ ಇಸ್ ದಿ ಬಾಲ್. ಇದು ಬಾಲ್ ಹಿಂದಿನ ತೋರಿಸೀನಿ ಫೋರ್ಸ್ನ, ನೀವು ಹಿಂಗೆ ತೋರಿಸ್ಬೋದು, ಮುಂದೆ ಹೀಗಾದರೂ ತೋರಿಸ್ಬೋದು. ಡೈರೆಕ್ಷನ್ ತಾನೇ, ಡೈರೆಕ್ಷನ್ ಇಲ್ಲಾದರೂ ತೋರಿಸಿ, ಎಲ್ಲ ಒಂದೇ ಡೈರೆಕ್ಷನಿಗೆ. ನೋಡಿ, ಇದು ಆರಿಜಿನ್ ಬಾಲ್ ಮೇಲೆ ಫೋರ್ಸ್, ಇನ್ನೊಂದು ಫೋರ್ಸ್ ಹೀಗಿದೆ. ಇಟ್ಸ್ ಮೋರ್ ಕ್ಲಿಯರ್ ಎಕ್ಸ್ಪ್ಲನೇಷನ್ನಲ್ಲಿ, ಇನ್ನೂ ಕ್ಲಾರಿಟಿ ಸಿಗುತ್ತೆ ನೋಡಿ. ಇಲ್ಲಿ ದಿ ಆ್ಯಂಗಲ್ ಬಿಟ್ವೀನ್ ದಿ ಟೂ ಡೈರೆಕ್ಷನ್ಸ್ ಥೀಟಾ, ಅದೇ ಆ್ಯಂಗಲ್ನ ಮೇಂಟೈನ್ ಮಾಡಿದ್ದೀರಾ. ಇಸ್ ವೆಕ್ಟರ್ ಕ್ಯೂ ಆ್ಯಂಡ್ ದಿಸ್ ವೆಕ್ಟರ್ ಪಿ ಇಸ್ 40 ನ್ಯೂಟನ್ ಆ್ಯಂಡ್ ದಿಸ್ ಈಸ್ 20 ನ್ಯೂಟನ್. ಯಾವ ಡೈರೆಕ್ಷನ್? ಇಸ್ ಹಾರಿಸಾಂಟಲ್. ದಿಸ್ ಇಸ್ ಅಟ್ ಎನ್ ಆ್ಯಂಗಲ್ ಥೀಟಾ ವಿತ್ ದಿ ಹಾರಿಸಾಂಟಲ್, ಸೇಮ್ 30 ಡಿಗ್ರಿ ಅಂತ ಇಟ್ಕೊಂಡು 30 ಡಿಗ್ರಿನಲ್ಲಿ ಇದು ಆ್ಯಕ್ಟ್ ಆಗ್ತಾ ಇದೆ. ಈಗ ಬಾಲ್ ಹೇಗೆ ಮೂವ್ ಆಗುತ್ತೆ ಈ ಎಕ್ಸಾಂಪಲ್ನಲ್ಲಿ? ಡಸ್ ದಿಸ್ ಬಾಲ್ ಮೂವ್ ಅಲಾಂಗ್ ದಿ ಹಾರಿಸಾಂಟಲ್ ಕಂಪ್ಲೀಟ್ಲಿ or at an angle 30 degree with the horizontal in the direction of Q? Answer is clear. ಏನು ಹೇಳಿ? Ball will not move along the direction of P or Q. Why? Because ಎರಡು ಒಟ್ಟಿಗೆ ಆ್ಯಕ್ಟ್ ಆಗುತ್ತೆ. So it has to move in a region between the two directions. It's quite common sense, right?
ಎಂಥ ಮಾಮೂಲಿ ಸೈನ್ಸ್ ಗೊತ್ತಿಲ್ಲದಿದ್ರು ಹೇಳ್ಬಿಡ್ತಾರೆ. ಹೇಗೆ ಈ ಬಾಲ್ ಹೀಗೂ ಹೋಗಲ್ಲ, ಹೀಗೆ ಹೋಗಲ್ಲ, ಈ ಮಧ್ಯದಲ್ಲಿ ಇಲ್ಲಿ ಯಾವುದೋ ಡೈರೆಕ್ಷನ್ ಹಿಂಗೆ ಹೋಗುತ್ತೆ. ಇಲ್ಲಿ ಯಾವ ಡೈರೆಕ್ಷನ್ ಅನ್ನೋದು ಇದರ ವ್ಯಾಲ್ಯೂ ಎಷ್ಟು, ಇದರ ವ್ಯಾಲ್ಯೂ ಒಟ್ಟಿನಲ್ಲಿ ಇಲ್ಲಿ ಹೋಗುತ್ತೆ. ಸೊ ಟು ಐಡೆಂಟಿಫೈ ದಟ್ ಡೈರೆಕ್ಷನ್ ಯುವರ್ ರೂಲ್ ಸೇಸ್ ಫಸ್ಟ್ ಯು ರೈಟ್ ಫಸ್ಟ್ ವೆಕ್ಟರ್. ಪಿನೇ ಬರಿಬೇಕು ಅಂತೇನಿಲ್ಲ, ವೆಕ್ಟರ್ ಪಿನೇ ಬರೀರಿ. ವೆಕ್ಟರ್ ಪಿ ಲೈಕ್ ದಿಸ್. ಫಸ್ಟ್ ಸಿಂಪ್ಲಿ ರೈಟ್ ವಿದೌಟ್ ಚೇಂಜಿಂಗ್ ಡೈರೆಕ್ಷನ್ ಆ್ಯಂಡ್ ವ್ಯಾಲ್ಯೂ. ಸೇಮ್ ಲೆಂತ್ ಹೆಂಗೆ ತೊಗೊಂಡ್ರಿ? ನಾನು ಎಕ್ಸಾಂಪಲ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಏನು ಹೇಳಿದೆ? ಲೆಟ್ ಟು ಡ್ರಾ ವೆಕ್ಟರ್ಸ್, ವೆಕ್ಟರ್ ಪಿ 40 ನ್ಯೂಟನ್, ಬಿ ಈಕ್ವಲ್ ಟು ಸಮ್ ಲೆಂತ್ ಎಷ್ಟು ಬರೆಯೋಣ? ಒಂದು 4 ಸೆಂಟಿಮೀಟ್ರ್ ಬರ್ದೇರಿ. 4 ಸೆಂಟಿಮೀಟ್ರ್ ಲಾಂಗ್ ಲೈನ್ ಬರ್ಕೊಂಡಿದ್ದೀರಾ. ದಿಸ್ ಈಸ್ ವೆಕ್ಟರ್ ಪಿ, ಸ್ಟಾರ್ಟಿಂಗ್ ಪಾಯಿಂಟ್ ಎ, ಎಂಡಿಂಗ್ ಪಾಯಿಂಟ್ ಬಿ, ರೈಟ್? ಸೊ ಫೋರ್ಸ್ 40 ನ್ಯೂಟನ್ ಈಕ್ವಲೆಂಟು, ಹೀಗೆ ಬರೆದ್ರೆ ಈಕ್ವಲೆಂಟು, ದಿಸ್ 40 ನ್ಯೂಟನ್ ಈಕ್ವಲೆಂಟು 4 ಸೆಂಟಿಮೀಟರ್ ಇನ್ ಮೈ ಎಕ್ಸಾಂಪಲ್. ಹಾಗಾದರೆ ಸ್ಟೂಡೆಂಟ್ಸ್, ನೀವು ಸೆಕೆಂಡ್ ಫೋರ್ಸ್ 20 ನ್ಯೂಟನ್ ಬರೀಬೇಕು ಅಂದರೆ ಡೈರೆಕ್ಷನ್ ಎಕ್ಸಾಕ್ಟ್ ನೋಡಿ, ಇಲ್ಲಿ ಏನು ಎಕ್ಸ್ಟೆಂಡ್ ಮಾಡ್ತೀರೋ ಅದೇ ಆ್ಯಂಗಲ್ನ ಇಲ್ಲಿ ಮೇಂಟೈನ್ ಮಾಡಿ ಡ್ರಾ. ವೈಲ್ ಡ್ರಾಯಿಂಗ್ ದಿ ಲೆಂತ್, ಹೌ ಮಚ್ ಲೆಂತ್ ಶುಡ್ ಯು ಯೂಸ್ ಫಾರ್ ದಿ ವೆಕ್ಟರ್ ಕ್ಯೂ? ಆನ್ಸರ್ ಈಸ್ ವೆರಿ ಸಿಂಪಲ್. ನೋಡಿ, ಈ ಕ್ಯೂ ಅನ್ನೋದು 20 ನ್ಯೂಟನ್ 40ಗೆ ಹಾಫ್ ಇರೋದ್ರಿಂದ ಇದರ ಹಾಫ್ ತೊಗೊಂಡ್ರೆ ಸಾಕು. ವಾಟ್ ಈಸ್ ದಿ ಹಾಫ್ ಆಫ್ ದಟ್? 2 ಸೆಂಟಿಮೀಟರ್ಸ್. ಈ ಕಡೆ ಹೋಗೋಣ. ನೋಡಿ, ಇಲ್ಲಿ ಕ್ಯೂ 2 ಸೆಂಟಿಮೀಟರ್ಸ್, ಇದು 4 ಸೆಂಟಿಮೀಟರ್ಸ್. ಸೊ ದಿ ವ್ಯಾಲ್ಯೂ ಇದು 2 ಸೆಂಟಿಮೀಟರ್ ಇದೆ, ಇದು 4 ಸೆಂಟಿಮೀಟರ್. ಡೈರೆಕ್ಷನ್ ಚೇಂಜ್ ಮಾಡಿಲ್ಲ. I have represented the two vectors acting at a point or on a body. Two vectors ಅಂದರೆ 2 ಫೋರ್ಸ್ಗಳು ಒಂದು ಬಾಲ್ ಮೇಲೆ ಆಕ್ಟ್ ಆಗ್ತಿದೆ. ಬೈ ಯೂಸಿಂಗ್ 2 ಡೈರೆಕ್ಟೆಡ್ ಲೈನ್ ಸೆಗ್ಮೆಂಟ್ಸ್, ಸೇಮ್ ವ್ಯಾಲ್ಯೂ, ಚೂಸಿಂಗ್ ಪ್ರಾಪರ್ ವ್ಯಾಲ್ಯೂ ಆ್ಯಂಡ್ ಸೇಮ್ ಡೈರೆಕ್ಷನ್. ಪ್ರಾಪರ್ ವ್ಯಾಲ್ಯೂ ಅಂದರೆ 40 ನ್ಯೂಟನ್ 4 ಸೆಂಟಿಮೀಟರ್, 20 ನ್ಯೂಟನ್ 2 ಸೆಂಟಿಮೀಟರ್ಸ್. ಸೇಮ್ ಡೈರೆಕ್ಷನ್, ಆ್ಯಂಗಲ್ ಸೇಮ್ ಇದೆ. ಆವಾಗ ನೀವೇನು ಮಾಡ್ತೀರಾ? ಥರ್ಡ್ ಸೈಡ್ is identified by joining tail to head, tail of P, head of Q. ನೋಡೋದೆ, ಇದೇ ಡೈರೆಕ್ಷನ್ ಹೇಳ್ತಾ ಇರ, ರಿಸಲ್ಟೆಂಟ್ ಡೈರೆಕ್ಷನ್ ಆಫ್ P and Q ಬರೆಯೋ ರೀತಿ ಹೀಗೆ. ವೆಕ್ಟರ್ R is ನೋಡಿ, ವೆಕ್ಟರ್ R is ವೆಕ್ಟರ್ P ಪ್ಲಸ್ ವೆಕ್ಟರ್ Q. ಹೀಗೆ ಓದಬೇಕು ನೀವು. ಇಟ್ ಡಸಂಟ್ ಮೀನ್ ಆಲ್ವೇಸ್ ಡೈರೆಕ್ಷನ್ ಹಾಗಿದ್ರೂ ವ್ಯಾಲ್ಯೂ ಡೈರೆಕ್ಟ್ ಸಮ್ ಅಂತ ಹೇಳೋಕ್ಕಾಗೋದಿಲ್ಲ. ಎಕ್ಸಾಂಪಲ್, ವ್ಯಾಲ್ಯೂ ಆಫ್ P 40, ವ್ಯಾಲ್ಯೂ ಆಫ್ Q 20 ಆಗಿದೆ. 40 ಪ್ಲಸ್ 20 ಎಷ್ಟು? 60 ಇರಬಹುದು, ಇಲ್ಲದೆ ಇರಬಹುದು. ಈ ವ್ಯಾಲ್ಯೂ, ಈ ಡಿಫರೆನ್ಸ್ ಏನು ಹೇಳಿ ನೋಡೋಣ ಒಂದ್ಸರಿ. ಡಿಫರೆನ್ಸ್ ಹೇಳ್ತೀನಿ ಯಾಕೆ ಅಂತ. ಎಷ್ಟು? 20. ಡಿಫರೆನ್ಸ್ 20, ಸಮ್ 60. 20ಇಂದ 60ವರೆಗೆ ಯಾವ ವ್ಯಾಲ್ಯೂ ಬೇಕಾದರೂ ಇರ್ಬೋದು. ಇಟ್ ಡಿಪೆಂಡ್ಸ್ ಆನ್ ದಿ ಆ್ಯಂಗಲ್. ದಟ್ಸ್ ವೈ ಐ ಟೋಲ್ಡ್ ಯು ಹ್ಯಾವ್ ಟು ಫೈಂಡ್ ಡೈರೆಕ್ಷನ್ ಸೆಪರೇಟ್ಲಿ, ವ್ಯಾಲ್ಯೂ ಸೆಪರೇಟ್ಲಿ. ಯು ವಿಲ್ ಫೈಂಡ್ ವ್ಯಾಲ್ಯೂ ನೆಕ್ಸ್ಟ್. ಡೈರೆಕ್ಷನ್ ಮಾಡಿದ್ರೆ ವ್ಯಾಲ್ಯೂ ಕಂಡುಹಿಡಿಯಲೇಬೇಕು. ವ್ಯಾಲ್ಯೂ ಮಾಡೋಣ. ಹಾಗಾದರೆ ಡೈರೆಕ್ಷನ್ ಮಾತ್ರ ಐಡೆಂಟಿಫೈ ಮಾಡಿದ್ದೀರಾ, ವ್ಯಾಲ್ಯೂ ಸಮ್ ಅಲ್ಲ ಅಂತ ನಿಮ್ಮ ಮೈಂಡ್ಲಿರಬೇಕು. ವ್ಯಾಲ್ಯೂ ಸಮ್ಟೈಮ್ಸ್ ಇರಬಹುದು ಹೀಗೇನೆ, ಬಟ್ ನಾಟ್ ಆಲ್ವೇಸ್. ಸೊ ಇಟ್ಸ್ ಜಸ್ಟ್ ಡೈರೆಕ್ಷನ್ ಆಫ್ ದಿ 2 ವೆಕ್ಟರ್ಸ್ using triangle law. The 2 vectors are represented by 2 sides in the same order, then the third side represents their resultant in the reverse order. ಈಗ ಸ್ಟೂಡೆಂಟ್ಸ್, ಇದು ಒಂದು ಮೆಥಡು, ಫಸ್ಟ್ ಮೆಥಡ್. ಆರ್ ಸೆಕೆಂಡ್ ಮೆಥಡ್ ಏನು? ನಾನು ಫಸ್ಟೇ ವೆಕ್ಟರ್ ಕ್ಯೂ ಬರೆದು ಬಿಡ್ತೀನಿ. ಐ ರೈಟ್ ವೆಕ್ಟರ್ ಕ್ಯೂ ಫಸ್ಟ್. ನೋಡಿ ವಿದೌಟ್ ಚೇಂಜಿಂಗ್, ಸೇಮ್ ಡೈರೆಕ್ಷನ್, ಸೇಮ್ ವ್ಯಾಲ್ಯೂ I'll choose, same direction I'll choose. That is vector Q. I'll assign vector Q with initial point A, ಏನೇ ತಗೋಣ, ಫೈನಲ್ ಪಾಯಿಂಟ್ B ತಗೊಂಡಿರೋಣ. ಈಗ ಟು ಕಂಪ್ಲೀಟ್ ಅಡಿಷನ್ ಯು ಹ್ಯಾವ್ ಟು ಡ್ರಾ ಯಾವುದನ್ನು? Pನ. ಹೇಗೆ ಮಾಡ್ತೀರಾ? ಈಗ ಅಡಿಷನ್ ಮಾಡಬೇಕು ಅಂದರೆ ಒಂದದ್ದು ಟೇಲ್ನ ಇನ್ನೊಂದರ ಹೆಡ್ಗೆ ಜಾಯಿನ್ ಮಾಡಬೇಕಾಗಿರೋದ್ರಿಂದ you join tail of vector P to the head of vector Q like this without changing direction. That's very important. ಲೆಂತು ಹಾಗೆ ನೋಡಿ ಅಂತ ಇದಕ್ಕೆ 4 ಇದು 2 ಸೆಂಟಿಮೀಟರ್ಸ್, ಇದು 4 ಸೆಂಟಿಮೀಟರ್ಸ್. 2 ಸೆಂಟಿಮೀಟರ್ಸ್ 20 ನ್ಯೂಟನ್, 4 ಸೆಂಟಿಮೀಟರ್ಸ್ 40 ನ್ಯೂಟನ್ಸ್. ಕಾಮನ್ ಸೆನ್ಸ್. ಹಾಗಾಗಿ ದಿಸ್ ಇಸ್ ವೆಕ್ಟರ್ Q, P, Q. ಸೇಮ್ ಆ್ಯಂಗಲ್ ಯೂಸ್ ಮಾಡಿದರೆ ಆ್ಯಂಗಲ್ ಬಿಟ್ವೀನ್ ದೆಮ್ ರಿಮೈನ್ಸ್ ದ ಸೇಮ್. ಇಲ್ಲೇನಿದೆಯೋ ಅದೇ ಆ್ಯಂಗಲ್ಲು.
ಈಗ ರಿಮೈನಿಂಗ್ ಹೆಡ್ ಆಫ್ ಪಿ ಟೇಲ್ ಆಫ್ ಕ್ಯೂ, ಇಲ್ಲಿ ಹೆಡ್ ಆಫ್ ಕ್ಯೂ ಟೇಲ್ ಆಫ್ ಪಿ, ಬಿಕಾಸ್ ಯು ಆ್ಯಡೆಡ್ ಕ್ಯೂ ಟು ಪಿ, ಇಲ್ಲಿ ಯು ಆರ್ ಆ್ಯಡಿಂಗ್ ಪಿ ಟು ಕ್ಯೂ ಅಷ್ಟೇ. ನೀವು ಮಾಡಿದ್ರೂ ಸೇಮ್ ಡೈರೆಕ್ಷನ್ ಬರುತ್ತೆ. ಹಾಗೆ ಐ ಅಪ್ರಾಕ್ಸಿಮೇಷನ್ ನೋಡಿ, ನೋ ಚೇಂಜ್. ವೆಕ್ಟರ್ ಆರ್ ಇಸ್ ವೆಕ್ಟರ್ ಕ್ಯೂ ಫಸ್ಟು ಪ್ಲಸ್ ವೆಕ್ಟರ್ ಪಿ, ವೆಕ್ಟರ್ ಕ್ಯೂ ಪ್ಲಸ್ ವೆಕ್ಟರ್ ಪಿ. ಹಿಯರ್ ವೆಕ್ಟರ್ ಪಿ ಪ್ಲಸ್ ವೆಕ್ಟರ್ ಕ್ಯೂ. ಡೈರೆಕ್ಷನ್ ರಿಮೇನ್ಸ್ ದಿ ಸೇಮ್. ಡೈರೆಕ್ಷನ್ ಆಫ್ ಆರ್ ಕ್ಯೂ ಪ್ಲಸ್ ಪಿ ಸೇಮ್ ಆ್ಯಸ್ ಡೈರೆಕ್ಷನ್ ಆಫ್ ಆರ್ ಪಿ ಪ್ಲಸ್ ಕ್ಯೂ. ಇಲ್ಲಿ ಕ್ಲಿಯರ್ಲಿ ಆರ್ ನೋಡಿ, ಕ್ಲಿಯರ್ಲಿ ನಿಮಗೆ ಅದೇ ಡೈರೆಕ್ಷನ್ ಅದೇ ಲೆಂತ್ 100% ಬರುತ್ತೆ, ಬಂದಿದೆ ಆಲ್ರೆಡಿ ಈಗ. ಹಾಗಾಗಿ ಕ್ಲಿಯರ್ಲಿ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕ್ಲಿಯರ್ಲಿ. ವೆಕ್ಟರ್ ಪಿ ಪ್ಲಸ್ ವೆಕ್ಟರ್ ಕ್ಯೂ ಈಕ್ವಲ್ಸ್ ವೆಕ್ಟರ್ ಕ್ಯೂ ಪ್ಲಸ್ ವೆಕ್ಟರ್ ಪಿ, ದಟ್ ಈಸ್ ಆರ್. Students, this is very similar to your high school principle of addition, commutative property. What is that commutative property? Illi 4 plus 2 equals 2 plus 4, right? Both equal to 6. Commutative property of addition. 4 plus 2 equals 2 plus 4. Valid in vectors also. Remember, vector addition follows commutative property. Also associative, commutative, ಸಹವರ್ತನೆಯನ್ನು ಹೇಳಿದ್ರಿ ಕನ್ನಡ ಮೀಡಿಯಮ್ನವರು. ಈಗ ಹಿಂಗೆ ತಿಳ್ಕೊಳ್ಳಿ, ಕನ್ನಡ ಮೀಡಿಯಮ್ನವರು ಕೂಡ ಈಗ ಅಸೋಸಿಯೇಟಿವ್ ಪ್ರಾಪರ್ಟಿ, ಕಮ್ಯೂಟೇಟಿವ್ ಪ್ರಾಪರ್ಟಿ ಅಂದರೆ 4 plus 2 2 plus 4. ಅಸೋಸಿಯೇಟಿವ್ ಅಂದರೆ 2 plus ಆಫ್ 2 plus 3 ಬರೆಯೋಣ. 2 plus 3 ಆಫ್ ಪ್ಲಸ್ 4. 2 plus 3 ಆಫ್ ಪ್ಲಸ್ 4. ಆಫ್ ಮೀನ್ಸ್ ಬ್ರ್ಯಾಕೆಟ್. ಈಸ್ ಈಕ್ವಲ್ ಟು 2 plus of 3 plus 4. 2 plus of 3 plus 4. Adding this way same as adding this way. Both are same. ಹಾಗೇನೆ associative, commutative. Vector addition follows both associative and commutative properties. Addition positive. ಹಾಗಾಗಿ ಇಲ್ಲಿ ಅದು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದಿಸ್ ಅಬೌಟ್ ದಿ ಅಡಿಷನ್ ಆಫ್ ವೆಕ್ಟರ್ಸ್. ಇಫ್ ದೇ ಆಸ್ಕ್ ಇನ್ 2 marks ಸೆಕ್ಷನ್ 3 marks ಸೆಕ್ಷನ್, ರೈಟ್ ದಿ ಸ್ಟೇಟ್ಮೆಂಟ್. ಈ ಕಡೆ ಬರೋಣ, ಆಮೇಲೆ ಎಕ್ಸ್ಪ್ಲನೇಷನ್ ಬರೀರಿ. ಇದೆಲ್ಲ ಅಡಿಷನಲ್ ಪಾಯಿಂಟ್ಸ್ ಯು ನೀಡ್ ಟು ನೋ. ಯಾಕೆ ಹೀಗೆ ಮಾಡ್ತೀವಿ, ವೆಕ್ಟರ್ಸ್ ಅಂದರೆ ಏನು, ಒಂದು ಬಾಲ್ನ ಎಕ್ಸಾಂಪಲ್ ತೊಗೊಂಡು ಅನಲೈಸ್ ಮಾಡೋದು ಹೇಗೆ ಹೇಳ್ಕೊಟ್ಟಿನಿ ನಿಮಗೆ. ಇದನ್ನಿಷ್ಟು ವಿಡಿಯೋ ನೋಡಿ, ಜಸ್ಟ್ ಗೋ ಥ್ರೂ ದಿ ನೋಟ್ಸ್ನಲ್ಲಿ ಫಾರ್ ಯುವರ್ ಎಕ್ಸಾಮ್ ರೈಟ್ ದಿಸ್ ಮಚ್. ಟ್ರಯಾಂಗಲ್ ಆಫ್ ಅಡಿಷನ್ ಆಫ್ ವೆಕ್ಟರ್ಸ್. Statement 2 or 3 marks. What do you say? If two vectors are represented by two adjacent sides of a triangle both in magnitude and direction in the same order, then the third side taken in the reverse order represents their sum, vector sum or resultant, right? How do you explain it? Consider two vectors q and p acting in the direction shown here. To add these two, first you join tail of vector q to head of vector p. Then join the remaining head and tail to get the resultants. That is r equals to p plus q. Even if you do addition, like q plus p, get the same direction, same value. So vector addition is commutative. That's all you need to remember. Vectors andre enu adna add ಮಾಡೋದು ಹೇಗೆ, graphically means geometrically. I explained 2 marks question. ಮುಂದೆ ಕಂಟಿನ್ಯೂ ಮಾಡೋಣ. Second one, children, here parallelogram law of vector addition. Maybe 2 or 3 marks question in your board examination again. Statement first. What is the statement? A slight change in the way we state compared to the previous one. Practice ಮಾಡಿ, 2 marks question, ತುಂಬ important. If two vectors acting at a point can be represented in both magnitude and direction by the two adjacent sides of a parallelogram, then the diagonal of the parallelogram represents their vector sum or resultant. What's resultant or vector sum? It's the diagonal. Actually, this is more general than the previous one. General ಅಂದರೆ ಫಸ್ಟ್ ಸ್ಟೇಟ್ಮೆಂಟ್ ಟ್ರಯಾಂಗಲ್ ಈಸ್ ಅ ಸ್ಪೆಷಲ್ ಕೇಸ್ ಆಫ್ ದಿಸ್ ಅಂತ ಅನಿಸ್ಬಿಡುತ್ತೆ ನಿಮಗೆ ಮುಂದೆ ನೋಡಿದಾಗ. ಫಸ್ಟ್ ಆಫ್ ಆಲ್ ಲೆಟ್ಸ್ ಸಿ ವಾಟ್ ಹಿ ಸೇಸ್. ಟೂ ವೆಕ್ಟರ್ಸ್ ಆ್ಯಕ್ಟಿಂಗ್ ಅಟ್ ಎ ಪಾಯಿಂಟ್. ಐ ಕನ್ಸಿಡರ್ ball being kicked by two forces, one this way, the other this way. Force P and this is Q, and the same can be written this way. Ball ನೋಡಿ ಹೇಗಿದೆ, a point, one force acting to the right, vector P, the other acting to point slightly upwards at an angle theta, that is Q, right? Now we are going to find vector sum of these two.
ನಾವು ಹಿಂಗೆ ಬರಿತೀನಿ, let in my discussion vector P be represented by line AB. I'll show you AB ಎಲ್ಲಿದೆ, right? And vector Q be represented as AC of, right? Let PAB QAC, right? Now represent two adjacent sides ಯಾವುದು AB and AC of a parallelogram. ನೀವು ಫುಲ್ ವರ್ಡ್ ಬರೀತೀರ, parallelogram ಶೇಪ್ ಇದು, ABDC is a parallelogram, right? ABDC ಹಾಗೆ ನಾನು ಇಲ್ಲಿ ABAC ಬರ್ಕೊಂಡೀನಿ. then the diagonal AD represents their vector sum. That is, ನೋಡಿ again, this is the point A where two vectors acting, one along the horizontal. This is vector P. I have written bit more length, properly choose ಮಾಡಿ again. ಇದು 40 Newton 10 ಸೆಂಟಿಮೀಟರ್, ಅವಾಗ 20 Newton 5 ಸೆಂಟಿಮೀಟರ್ 10 ಸೆಂಟಿಮೀಟರ್ ಲಾಂಗ್ ಹಾಗೆ ಬರ್ಕೊಂಡಾಗೆ. So AC, right? AB he says, write it as AB length. Second one, from the point same A, you have to write another side of the parallelogram. These are the two adjacent sides. This is vector Q, and this side is AC. He says AC, A initial, C final, terminus, and A initial, B terminus. Arrow head idu arrow head. Now complete the parallelogram. How do you complete parallelogram? You know, parallelogram contains two parallel sides, right? ಹಾಗಾಗಿ ನೀವು ಇಲ್ಲಿಂದ ಒಂದು ಸೈಡ್ನ ಪ್ಯಾರಲಲ್ ಟು ದಿಸ್ ಡ್ರಾ ಮಾಡ್ತೀರಾ, ಸೇಮ್ ಹೀಗೆ. ಆ್ಯಂಡ್ ಇಲ್ಲಿಂದ ಪ್ಯಾರಲಲ್ ಟು AB ಡ್ರಾ ಮಾಡಿ ಕಂಪ್ಲೀಟ್ ದಟ್ ಆರ್ ಕ್ಲೋಸ್ ಇಟ್. ಈಗ ಕ್ಲೋಸ್ ಮಾಡ್ತೀರಾ, ರೈಟ್? ಈ ಥರ ಕ್ಲೋಸ್ ಮಾಡ್ತೀರಾ. ದಿಸ್ ಈಸ್ AB AC. ನೋಡಿ ಇದು ABನೇ P parallel, as I told you, equal vectors may be at two different positions but having same length, same direction. It's very simple. ನೋಡಿ ಇಲ್ಲೂ ಅಷ್ಟೇ, same length, same direction, vector Q. Now the diagonal, this one represents the resultant. If I name this corner D, right? ಸ್ವಲ್ಪ ಸ್ಟ್ರೈಟ್ ನೀವು ಸ್ಕೇಲ್ ತೊಗೊಂಡು ಡ್ರಾ ಮಾಡಿ, ನೀವು ಡ್ರಾ ಮಾಡಿ ಹಾಕೋಬೇಕು ಹೀಗೆ. This is the diagonal. So this is resultant vector R. That is, vector R equals to vector P plus vector Q. And you can clearly observe, it's clear, remember, it's clear that in triangle, there are two triangles in a parallelogram, you know, ABD, triangle ABD ನಲ್ಲಿ vector R equals to vector P plus vector Q, right? P plus Q is vector R. And in triangle ACD, vector R equals to vector Q first, then vector P. That's it. This is about the law of vector addition. Innocent statement ನೋಡಿ, ಏನೋ 2 marks question ಕೇಳ್ತಾರೆ. If two vectors acting at a point can be represented in both magnitude and direction by two adjacent sides of a parallelogram, then the diagonal of the parallelogram is their resultant vector sum. ಅಲ್ಲಿ ಏನು ಗೊತ್ತಾಯ್ತು ನಿಮಗೆ? ಟ್ರಯಾಂಗಲ್ ABC ನಲ್ಲಿ ವೆಕ್ಟರ್ P plus ವೆಕ್ಟರ್ Q, ಆರ್ ಟ್ರಯಾಂಗಲ್ ADC ನಲ್ಲಿ ಅದೇ R ವೆಕ್ಟರ್ Q plus each implies what? Vector R can be written vector P plus vector Q or vector Q plus vector P, which means vector addition is commutative. What's commutative property? 2 plus 3, 3 plus 2, right? Both are 5.
ಕಮ್ಯುಟೇಟಿವ್ ಪ್ರಾಪರ್ಟಿ. ಈ ಥರ ನೀವು ಎಕ್ಸ್ಪ್ಲನೇಷನ್ ಕೊಡ್ತೀರಾ ಆ 3 ಮಾರ್ಕ್ಸ್ ಕ್ವೆಶನು. ವೆರಿ ಇಂಪಾರ್ಟೆಂಟ್ ಫಾರ್ ನೆಕ್ಸ್ಟ್ ಡಿಸ್ಕಷನ್. ಈಗ ನಾವು ಹೌ ಟು ಫೈಂಡ್ ಡೈರೆಕ್ಷನ್ ಆಫ್ ರಿಸಲ್ಟೆಂಟ್ ಆಫ್ 2 ವೆಕ್ಟರ್ಸ್, ಅಂದರೆ ವೆಕ್ಟರ್ ಸಮ್ ಮಾಡಿದ್ದೀವಿ. ಹೌ ಡು ಯು ಫೈಂಡ್ ದಿ ವ್ಯಾಲ್ಯೂ ಮ್ಯಾಗ್ನಿಟ್ಯೂಡ್ ಅದನ್ನು ನೋಡೋಣ. ಇನ್ನೂ ಒಂದು 2 ಟೈಪ್ಸ್ ಇದೆ, ವಿಲ್ ಕಂಟಿನ್ಯೂ ದೆಮ್ ರೈಟ್ ನೆಕ್ಸ್ಟ್.